ಓಕೆ. ಈಗ ನ್ಯೂ ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಬಗ್ಗೆ ಹೇಳುದಿದ್ರೆ ಸಮ್ ಮಾಡಿಫೈಡ್ ಅಡ್ವಾನ್ಸ್ ವರ್ಷನ್ ಟ್ರಾನ್ ಚೈನ್ ನ ಮಾಡಿಫೈಡ್ ಅಡ್ವಾನ್ಸ್ ವರ್ಷನ್ ಇದಾಗಿದೆ. ಸೊ ಇಕ್ಲಿಪ್ಸ್ ಸಿಟಿ ಗ್ಲೋಬಲ್ ಅಂತ. ಸೊ ಇಕ್ಲಿಪ್ಸ್ ಸಿಟಿ ಗ್ಲೋಬಲ್ ಎಂದು इसके ಹೆಸರು ಕೊಡಲಾಗಿದೆ. ಸೊ ಇದರ ವೆಬ್ಸೈಟ್ ಕೂಡ ಆಲ್ಮೋಸ್ಟ್ ಇದರ ಹೆಸರಲ್ಲಿ ಬರ್ಲಿಕ್ಕೆ ಉಂಟು. ಅದು ಎನಿಯೋ ನಮಗೆ 7:30ಗೆ ಇದರ ಬಗ್ಗೆ ಡೀಟೇಲ್ ಸಿಗುತ್ತೆ. ಸೊ ಇಲ್ಲಿ ನಾವು ಈಗ ಜಸ್ಟ್ ಈಗ ಪ್ರೆಸೆಂಟೇಶನ್ ಅನ್ನು ನಾನು ಕೊಡ್ತೇನೆ. ಈಗ ಯಾವ ರೀತಿ ಕಾಂಟ್ರಾಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ. ಸೊ ಇಕ್ಲಿಪ್ಸ್ ಸಿಟಿ ಗ್ಲೋಬಲ್, earn extra money or financial independence, work from home, part time or full time. All you need is smartphone and laptop ಅಥವಾ ಕಂಪ್ಯೂಟರ್, ಯಾವುದೋ ಒಂದು ಅಗತ್ಯ ನಮ್ಮಲ್ಲಿ ಇಲ್ಲಿ ಅಗತ್ಯ ಇರಬೇಕಾಗುತ್ತೆ. ಸೊ ಟ್ರಾನ್ ಚೈನ್ ಅಲ್ಲಿ ವರ್ಕ್ ಮಾಡಿದ ಪ್ರತಿಯೊಬ್ಬರಿಗೆ ಇವತ್ತು ಇದರ ಬಗ್ಗೆ ವಿಷಯ ಗೊತ್ತು, ಯಾವ ರೀತಿ ಎಲ್ಲ ವ್ಯಾಲೆಟ್ ಗಳನ್ನು ನಾವು ಮಾಡ್ಬೇಕಂತ. ಸೊ ಪ್ರೆಸೆಂಟ್ ಮುಂದುವರಿಯುವ ಮೊದಲು ಸೊ ಬಿಟ್ ಕಾಯಿನ್ ಸ್ಕೈ ರಾಕೆಟ್ ಆಗ್ತಾ ಉಂಟು. ಯಾವ ರೀತಿ 2009 ಅಲ್ಲಿ ಆಲ್ಮೋಸ್ಟ್ 0.01 ಸೆಂಟ್ ಅಲ್ಲಿ ಇದ್ದ ಬಿಟ್ ಕಾಯಿನ್ 13 ಅಲ್ಲಿ $100 ಆಯ್ತು. 2014 ಅಲ್ಲಿ $600 ಆಯ್ತು. 2017 ಅಲ್ಲಿ 20K ಆಲ್ ಟೈಮ್ ಹೈ 2017 ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ 2018 ಅಲ್ಲಿ ಅಗೈನ್ ದ ಮಾರ್ಕೆಟ್ ಹ್ಯಾಸ್ ಬಿನ್ ಕರೆಕ್ಟೆಡ್. ಅಲ್ಲಿಂದ ಇದು ಪುನಃ $4,000 ಗೆ ಬಂತು. ಸೊ ಇವತ್ತು ಪ್ರತಿಯೊಬ್ಬರಿಗೆ ಗೊತ್ತು 2021 ಅಲ್ಲಿ ಇದ್ದೇವೆ ನಾವು, 2020 ಅಲ್ಲ 2021 ನಲ್ಲಿ ಇದ್ದೇವೆ. ಆಲ್ಮೋಸ್ಟ್ 37,000 ಪ್ಲಸ್ ಇವತ್ತು ಕೂಡ ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಾ ಉಂಟು ಬಿಟ್ ಕಾಯಿನ್. ಸೊ ಇದು ಬಿಟ್ ಕಾಯಿನ್ ಬಗ್ಗೆ ನಾನು ಹೇಳಿದೆ. ಅದೇ ರೀತಿ ತುಂಬಾ ಕ್ರಿಪ್ಟೋ ಕರೆನ್ಸಿಗಳು ಮಾರ್ಕೆಟ್ ನಲ್ಲಿ ಇವೆ. ಸೊ ನಮಗೆ ಇಲ್ಲಿ ಯೂಸಬಲ್ ಆಗುವಂತ ಒಂದು ಕ್ರಿಪ್ಟೋ ಅಥವಾ ಅದರ ಬ್ಲಾಕ್ ಚೈನ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತಿದ್ದೇವೆ, ಇಕ್ಲಿಪ್ಸಿಟಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ನಾವು ಮಾಡಕ್ಕೆ. ಸೊ ನಾನು ಟ್ರಾನ್ ಬಗ್ಗೆ ಹೇಳುದಿದ್ರೆ 2017 ಅಲ್ಲಿ 0.02 ಸೆಂಟ್ ಅಲ್ಲಿ ಇದು ಸ್ಟಾರ್ಟ್ ಆಯ್ತು. 0.002 ಇನ್ನು 1-2 ಪೈಸೆ 3 ಪೈಸೆಯಲ್ಲಿ ಇದು ಸ್ಟಾರ್ಟ್ ಆದದ್ದು. ಆಲ್ಮೋಸ್ಟ್ ಇದರ ಹೈ 0.3 ಆಲ್ಮೋಸ್ಟ್ 19 to 20 ರುಪೀಸ್ ತನಕ ಹೋಗಿದೆ. ಸೊ ಕರೆಂಟ್ಲಿ 0.03 ಅಂದ್ರೆ ಆಲ್ಮೋಸ್ಟ್ ₹2 40 ಪೈಸೆಯಿಂದ ₹2.50 ಒಳಗೆ ಟ್ರೇಡ್ ಆಗ್ತಾ ಉಂಟು. 24 ಅವರ್ ವಾಲ್ಯೂಮ್ ತುಂಬಾ ಇದೆ. $2.1 ಬಿಲಿಯನ್ ಇದರ 24 ಅವರ್ ವಾಲ್ಯೂಮ್ ಆಗಿದೆ. ಸೊ ಟೋಟಲ್ ಇನ್ಕ್ರೀಸ್ 1194%, ಅಂದ್ರೆ 4 ವರ್ಷದಲ್ಲಿ ಇದು 1194% ಗ್ರೋತ್ ಅನ್ನು ಇಲ್ಲಿ ಆಲ್ರೆಡಿ ಮಾಡಿಕೊಟ್ಟಿದೆ. ಸ್ಟಿಲ್ ಇಟ್ ಮೇ ಗ್ರೋ. ಸೊ ಎನಿಯೋ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ನಿಮ್ಮ ರಿಸರ್ಚ್ ಮಾಡಿಕೊಂಡು ಟ್ರಾನ್ ಅನ್ನು ನೀವು ಖರೀದಿ ಮಾಡಿ ಹೋಲ್ಡ್ ಕೂಡ ಮಾಡಬಹುದು. ಅದರ್ವೈಸ್ ನೀವು ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು. ಸೊ ನಾನು ಕಾಂಟ್ರಿಬ್ಯೂಷನ್ ಪಾರ್ಟ್ಗೆ ಬರ್ತಾ ಇದ್ದೇನೆ. ಸೊ ಏನಿದು ಎಕ್ಲಿಪ್ಸಿಟಿ ಗ್ಲೋಬಲ್ ಎಂಬ ಎಕೋಸಿಸ್ಟಮ್ ಅನ್ನು ಆಲ್ರೆಡಿ ನಾವು ನೋಡಿದ್ದೇವೆ. 8 ತಿಂಗಳಿನಿಂದ ಎಕ್ಲಿಪ್ಸಿಟಿ ಎಂಬ ಒಂದು ಹೆಸರಿನಲ್ಲಿ ಈ ಒಂದು ಮೂವ್ಮೆಂಟ್ ಎಕೋಸಿಸ್ಟಮ್ ಅಥವಾ ಕಾಂಟ್ರಿಬ್ಯೂಷನ್ ನಡೀತಾ ಇತ್ತು. ಆದ್ರೆ ಈಗ ಟ್ರಾನ್ ಚೈನ್ ನ ನೆಕ್ಸ್ಟ್ ವರ್ಷನ್ ಎಕ್ಲಿಪ್ಸಿಟಿ ಗ್ಲೋಬಲ್ ಅಡ್ವಾನ್ಸ್ ವರ್ಷನ್ ಏನೆಲ್ಲ ಮಾಡಿಫೈ ಆಗಿದೆ ಇದರಲ್ಲಿ, ಇದನ್ನು ನಾವು ನೋಡ್ಕೊಳ್ಳುವ. ಸೊ ಎನಿಯೋ ಇದನ್ನು ನಾನು ರೆಗ್ಯುಲರ್ಲಿ ಹೇಳ್ತಾ ಇದ್ದೇನೆ. ಸೊ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ ಆಗುತ್ತೆ, ಬ್ಲಾಕ್ ಚೈನ್ ಒಳಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಇಲ್ಲಿ ನಮಗೆ ಆಂಡ್ರಾಯ್ಡ್ ಫೋನ್ ಬೇಕು. ಅಫ್ಕೋರ್ಸ್ ನೆಕ್ಸ್ಟ್ ಟೈಮ್ ನೀವು ಈಗ ಈ ಸಂದರ್ಭದಲ್ಲಿ ನಿಮ್ಮ ಇದ್ದ ವ್ಯಾಲೆಟ್ ಗಳನ್ನು ಯೂಸ್ ಮಾಡ್ಕೊಳ್ಬಹುದು, ಪ್ರೈವೇಟ್ ಕೀಯನ್ನು ಯೂಸ್ ಮಾಡ್ಕೊಂಡು. ಬಟ್ ಟ್ರಾನ್ ವ್ಯಾಲೆಟ್ ಫೆಬ್ರವರಿ 28ಗೆ ಅದನ್ನು ಇದು ಮಾಡ್ತಾ ಇದ್ದಾರೆ, ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ, ಅಂದ್ರೆ ತೆಗಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಪ್ರೈವೇಟ್ ಕೀಯಿಂದ ನೀವು ಕೆಲವೇ ವ್ಯಾಲೆಟ್, ಟೋಕನ್ ಪಾಕೆಟ್ ಅಥವಾ ಟ್ರಾನ್ ಚೈನ್ ಪ್ರೋ ಈ ವ್ಯಾಲೆಟ್ ಗಳಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೇಮ್ ವ್ಯಾಲೆಟ್ ಗಳನ್ನು ಬೇರೆ ವ್ಯಾಲೆಟ್ ಕ್ರಿಯೇಟ್ ಮಾಡ್ಬೇಕಂತಿಲ್ಲ, ಇದ್ದ ವ್ಯಾಲೆಟ್ ಗಳನ್ನು ಇಲ್ಲಿ ನಾವು ಶಿಫ್ಟ್ ಮಾಡ್ಕೊಳ್ಬಹುದು. ಸೊ ನಾನು ರೆಕಮೆಂಡ್ ಮಾಡ್ತಾ ಇರೋದು ಟ್ರಾನ್ ಲಿಂಕ್ ಪ್ರೋ ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಸೊ ಅದನ್ನು ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ನಿಮ್ಮ ಅಕೌಂಟ್ ಅನ್ನು ಅಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಬಹುದು. ಸೊ ಬೇರೆ ಅಕೌಂಟ್ ಮಾಡುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದ್ದ ನಿಮ್ಮ ವ್ಯಾಲೆಟ್ ಅನ್ನೇ ಈ ಬೇರೆ ವ್ಯಾಲೆಟ್ಗೆ ಇಂಪೋರ್ಟ್ ಮಾಡ್ಕೊಳ್ಬಹುದು. ಸೊ ಇಕ್ಲಿಪ್ಸಿಟಿ ಗ್ಲೋಬಲ್ ನ ಈ ಒಂದು ಆಪರ್ಚುನಿಟಿ ಏನಾಗಿದೆ. ಸೊ 100% ನಮಗೆ ಪ್ರತಿಯೊಬ್ಬರಿಗೆ ಗೊತ್ತಿದ್ದಾಗಿದ್ದ ಲಿಮಿಟ್ ಈಸ್ 310%, 310% ನ ಲಿಮಿಟ್ ಇಲ್ಲಿ ಕೂಡ ಇದೆ. ಪ್ರತಿ 24 ತಾಸಿಗೊಮ್ಮೆ 1% ನಮಗೆ ಮೊದಲು ಬರ್ತಿತ್ತು, 1%, 100% ಡೈಲಿ 1% ಬರ್ತಿತ್ತು. ಆದ್ರೆ ಈ ಕಾಂಟ್ರಾಕ್ಟ್ ಅಲ್ಲಿ ಅಪ್ ಟು 1% ತನಕ ಬರುತ್ತೆ. ಅದಕ್ಕಿಂತ ಮೇಲೆ ಬರ್ಬೋದು ಅಥವಾ ಕೆಳಗೆ ಬರ್ಬೋದು. ಸೊ ಪ್ರತಿ ಒಂದು ಕಾಂಟ್ರಾಕ್ಟ್ ಅಂದ್ರೆ ಇದಕ್ಕಿಂತ ಮೇಲೆ ಬರಲ್ಲ, ಇದು 1% ಅಲ್ಲಿ ನಿಲ್ಲುತ್ತೆ. ಸೊ ಏನಾಗುತ್ತೆ ಅಂದ್ರೆ ಪ್ರತಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೇಲೆ ಹೋದಾಗೆ ಇದರ ಬೆಲೆ ಮೇಲೆ ಕೂಡ ಹೋಗ್ಬೋದು ಅಥವಾ ಕೆಳಗೆ ಕೂಡ ಬರ್ಬೋದು. ಸೊ ಅದರ ಬಗ್ಗೆ ನಾನು ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸಲಿಕ್ಕಿದ್ದೇನೆ. ಸೊ ಎನಿಯೋ 310% ಲಿಮಿಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಈಗ ನಾವು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇದು ನಮಗೆ ಗೊತ್ತಿರಬೇಕು, ಈ ಕಾಂಟ್ರಾಕ್ಟ್ ಅಲ್ಲಿ ಏನ್ ಚೇಂಜಸ್ ಆಗಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಡೆಪಾಸಿಟ್ ಮಾಡ್ತೇವೆ, ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತೇವೆ. ಡೆಪಾಸಿಟ್ ಆರ್ ಕಾಂಟ್ರಿಬ್ಯೂಷನ್, ಇನ್ವೆಸ್ಟ್ಮೆಂಟ್ ಎಂಬ ವರ್ಡ್ ಅನ್ನು ಇಲ್ಲಿ ಯೂಸ್ ಮಾಡಬೇಡಿ, ಬಿಕಾಸ್ ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್. ಇಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿದೆ, ಕಮ್ಯುನಿಟಿ ಫಂಡ್ ಆಗಿದೆ. ಹೆಲ್ಪಿಂಗ್, ಡೊನೇಷನ್, ಕಾಂಟ್ರಿಬ್ಯೂಷನ್, ಡೆಪಾಸಿಟ್ಸ್ ಈ ವರ್ಡ್ ಗಳನ್ನು
ಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಟ್ರಾನ್ ಅಲ್ಲಿ ಈಗ ಇಲ್ಲಿ ನಾವು ಮೊದಲು 100 ಟ್ರಾನ್ ಇಂದ ಸ್ಟಾರ್ಟ್ ಮಾಡಬಹುದಿತ್ತು. ಈಗ ನಮಗೆ ಮಿನಿಮಮ್ ಸ್ಟಾರ್ಟ್ಸ್ ವಿತ್ 500 ಟ್ರಾನ್. ಓಕೆ, ಸೊ 500 ಟ್ರಾನ್ ಅಂತ ನಾವು ಮೊದಲು 25 ಟ್ರಾನ್ ಅನ್ನು ನಾವು ಎಕ್ಸ್ಟ್ರಾ ರಿಸರ್ವ್ ಆಗಿ ನಮ್ಮ ವ್ಯಾಲೆಟ್ ಅಲ್ಲಿ ಇಡ್ತಿದ್ದೆವು ಟ್ರಾನ್ಸಾಕ್ಷನ್ ಫೀಸ್ಗೋಸ್ಕರ. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿ 3% ಇಲ್ಲಿ ನಿಮಗೆ ಕಾಣ್ತಾ ಉಂಟು, ಆಲ್ಮೋಸ್ಟ್ 3% ಎಕ್ಸ್ಟ್ರಾ ಪ್ರೀಮಿಯಂ ಕೊಡಬೇಕಾಗುತ್ತೆ ನಾವು, ಎಕ್ಸ್ಟ್ರಾ ಪ್ರೀಮಿಯಂ ಫಾರ್ ಇನ್ಶೂರೆನ್ಸ್. ಅದಕ್ಕೋಸ್ಕರ ನಮ್ಮಲ್ಲಿ 3% ಪ್ರೀಮಿಯಂಗೋಸ್ಕರ ನಾವು ಎಕ್ಸ್ಟ್ರಾ ಇಟ್ಕೊಡ್ಬೇಕು. ಅಂದ್ರೆ ಇಲ್ಲಿ ನಾವು 1000 ಟ್ರಾನ್ ಇಟ್ಕೊಳ್ತೇನೆ ಅಂತಂದ್ರೆ 1030 ಟ್ರಾನ್ ಪ್ಲಸ್ ಫೀಸ್ಗೋಸ್ಕರ 25 ಟ್ರಾನ್, ಅಂದ್ರೆ ಮಿನಿಮಮ್ 1000ವರೆಗೆ 55 ಟ್ರಾನ್ ಇಲ್ಲಿ ಬೇಕೇ ಬೇಕು. ಇನ್ ಅದರ್ ವರ್ಡ್ಸ್, ನೀವು ಎಷ್ಟು ಡೆಪಾಸಿಟ್ ಮಾಡ್ಲಿಕ್ಕೆ ಇಚ್ಛಿಸ್ತೀರಿ ಅದಕ್ಕಿಂತ 5% ಎಕ್ಸ್ಟ್ರಾ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ ಆಲ್ವೇಸ್. ಯಾಕಂದ್ರೆ ಇಲ್ಲಿ 3% ಇದಕ್ಕೆ ಹೋಗ್ತಾ ಉಂಟು ಪ್ರೀಮಿಯಮಿಗೆ ಒನ್ ಟೈಮ್. ಮತ್ತೆ ನಮಗೆ ವಿಡ್ರಾಲ್ ಮತ್ತು ಡೆಪಾಸಿಟ್ ಮತ್ತು ವಿಡ್ರಾ ಮಾಡಕ್ಕೆ ನಮಗೆ ಫೀಸ್ ಬೇಕಾಗುತ್ತೆ. ವಿಡ್ರಾ ಮಾಡಬೇಕಿದ್ರೆ ಬ್ಲಾಕ್ ಚೈನ್ ಫೀಸ್ 7-8 ಟ್ರಾನ್ಗಳನ್ನು ತಗೊಳ್ತದೆ. ಸೊ ಅದಕ್ಕೋಸ್ಕರ ರೆಕಮೆಂಡೆಡ್ ಎಕ್ಸ್ಟ್ರಾ 25 ಯಾವಾಗಲೂ ಇರಲೇಬೇಕು. ಅದೇ ರೀತಿ ನೀವು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಇಚ್ಛಿಸ್ತೀರಿ ಅದಕ್ಕಿಂತ 3% ಎಕ್ಸ್ಟ್ರಾ ಕೂಡ ಅದರಲ್ಲಿ ಇರ್ಬೋದು. ಎಕ್ಸಾಂಪಲ್, ಇವತ್ತು 1 ಲಕ್ಷ ಟ್ರಾನ್ ಅನ್ನು ನೀವು ಕಾಂಟ್ರಿಬ್ಯೂಷನ್ ಮಾಡ್ತೀರಂತ ಆದ್ರೆ ಎನಿ ಹೌ ನೀವು 25 ಟ್ರಾನ್ ಅನ್ನು ಟ್ರಾನ್ಸಾಕ್ಷನ್ ಫೀಸ್ ಅಂತ ಇಡ್ತಾ ಇದ್ದೀರಿ, ಪ್ಲಸ್ 3% ಅಂದ್ರೆ 1,03%, 3,000 ಟ್ರಾನ್ ಅನ್ನು ನೀವು ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕಾಂಟ್ರಾಕ್ಟ್ ತೆಗೆದುಕೊಳ್ಳುವಾಗ 1,000 ಕಾಂಟ್ರಿಬ್ಯೂಷನ್ ಆಗುತ್ತೆ, 3,000 ಇನ್ಶೂರೆನ್ಸ್ ಫಂಡ್ಗೆ ಅಂತ ಹೊರಟೋಗಿ ನಿಲ್ಲುತ್ತೆ. ಅಂದ್ರೆ ಈ 3% ಫರ್ದರ್ ಈ ಒಂದು ಸಿಸ್ಟಮ್ ಅಲ್ಲಿ ಎಕ್ಲಿಪ್ಸಿಟಿ ಹೊಸ ಕಾಂಟ್ರಾಕ್ಟ್ ನಲ್ಲಿ ಈ 3% ರಿಸರ್ವ್ ಆಗಿ ಕೂತ್ಕೊಳ್ತಾ ಹೋಗ್ತದೆ. ಪ್ರತಿಯೊಬ್ಬರದ್ದು 3% ರಿಸರ್ವ್ ಆಗಿ ಕೂತ್ಕೊಳ್ತಾ ಇರ್ತದೆ. ಸೊ ಏನಾಗುತ್ತೆ ಅಂದ್ರೆ ಸಪೋಸ್ ನಾಳೆ ಇಲ್ಲಿ ಕಮ್ಯುನಿಟಿ ಬೆಳೆಯುವುದು ಸ್ಲೋ ಆದಾಗ, ಸೊ ನಾವು ನೀಡಿದಂತ ಇನಿಷಿಯಲ್ ಕಾಂಟ್ರಿಬ್ಯೂಷನ್ಗೆ ಈ ಫಂಡ್ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನಮ್ಮ ಸೀಡ್ ನಾವು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದೇವೆ ಅಟ್ ಲೀಸ್ಟ್ ಅದದ್ದು 50% ಅಥವಾ 60% ಅಥವಾ 70% ಮಾತ್ರ ನಮಗೆ ಬಂದಿರುತ್ತೆ, ಉಳಿದದ್ದು ಬಂದಿಲ್ಲದಿದ್ರೆ ಈ ಇನ್ಶೂರೆನ್ಸ್ ಫಂಡ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಇಲ್ಲಿ ನಮಗೆ 103% ನ ಅಗತ್ಯ ಇದೆ. ಸೊ ಯಾವ ರೀತಿಯಲ್ಲಿ ಫಂಡ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಿದ್ದಾರೆ, ಸೊ ಇದು ಅಲೋಗ್ರಿದಮ್. ಸೊ ಮೊದಲ ಅಲೋಗ್ರಿದಮ್ 100% ಅಲ್ಲಿ 18% ಡಿಸ್ಟ್ರಿಬ್ಯೂಷನ್ ಹೋಗ್ತಾ ಇತ್ತು. ಸೊ ಇಲ್ಲಿ ಅಲೋಗ್ರಿದಮ್ ಚೇಂಜ್ ಮಾಡಲಾಗಿದೆ. ಸೊ ಇಲ್ಲಿ ಅಲೋಗ್ರಿದಮ್ ಈ ರೀತಿ ಇದೆ. 5% ಪ್ಲಾಟ್ಫಾರ್ಮ್ ಫೀ ಇರುತ್ತೆ, ಡೆವಲಪರ್ಸ್ ಫೀಸ್ 2.5%, ಅಂದ್ರೆ ಈ 103ರಲ್ಲಿ 2.5% ಟ್ರಾನ್ ಚೈನ್ ನ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಗೆ ಆಡ್ ಆಗುತ್ತೆ. ಈಗ ಟ್ರಾನ್ ಚೈನ್ ಗೆ 0 ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಏನು ಡೆಪಾಸಿಟ್ಸ್ ಬರುತ್ತೆ ಅದರ 2.5%, ಆ 103% ಅಲ್ಲಿ 2.5% ಟ್ರಾನ್ ಚೈನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಫಂಡ್ ಗೆ ಆಡ್ ಆಗುತ್ತೆ. ಸೊ ವಿಲ್ ರಿಟರ್ನ್ ಟು ಇಕ್ಲಿಪ್ಸಿಟಿ ಗ್ಲೋಬಲ್ ಫಂಡ್ ವೆನ್ ರಿಟರ್ನ್ಸ್ ಆರ್ ಕಂಪ್ಲೀಟ್. ಸೊ ಒಮ್ಮೆ ಇದು ಅಂದ್ರೆ ಒಮ್ಮೆ ಟ್ರಾನ್ ಚೈನ್ ನ ಇನ್ಶೂರೆನ್ಸ್ ಫಂಡ್ ಫುಲ್ ಆಗಿ ಅಂದ್ರೆ ಪ್ರತಿಯೊಬ್ಬರಿಗೆ ಅವರವರ ಕಾಂಟ್ರಿಬ್ಯೂಷನ್ ಸಿಕ್ಕಿದ ಮೇಲೆ ಸೊ ಆಟೋಮೆಟಿಕ್ಲಿ ಅದು ಇಕ್ಲಿಪ್ಸಿಟಿ ಗ್ಲೋಬಲ್ ಫಂಡ್ ಗೆ ಕನ್ವರ್ಟ್ ಆಗುತ್ತೆ. ಸೊ ಅದು ಈ 3% ಇಕ್ಲಿಪ್ಸಿಟಿ ಗ್ಲೋಬಲ್ ಏನಿದೆ ಅದಕ್ಕೆ ಕನ್ವರ್ಟ್ ಆಗಿ ನಿಲ್ಲುತ್ತೆ. ಸೊ 1.5% ಆಫ್ ದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಆಫ್ ಇಕ್ಲಿಪ್ಸಿಟಿ ಗ್ಲೋಬಲ್, ಅಂದ್ರೆ ಈಗ ರೆಗ್ಯುಲರ್ ಇರುವಂತ ಒಂದು ಕಾಂಟ್ರಾಕ್ಟ್ ಗೆ 1.5% ಆಡ್ ಅಪ್ ಆಗ್ತದೆ. ಇದು ಡಿಸ್ಟ್ರಿಬ್ಯೂಷನ್ ಈಗ ಆಗಲ್ಲ. ಒಂದು ವೇಳೆ ಈಗಿನ ಕಾಂಟ್ರಾಕ್ಟ್ ನಲ್ಲಿ ಸಪೋಸ್ ನಾಳೆ ಇಲ್ಲಿ ಕಾಂಟ್ರಾಕ್ಟ್ ಗೆ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಅಂತ ಆದ್ರೆ, ಸೊ ಈ ಇನ್ಶೂರೆನ್ಸ್ ಫಂಡ್ ಈ 1.5% ಇಲ್ಲಿಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ಸೊ 2.5% ಓಲ್ಡ್ ಕಾಂಟ್ರಾಕ್ಟ್ ಗೆ ಹೊರಟೋಗುತ್ತೆ. ಓಲ್ಡ್ ಕಾಂಟ್ರಾಕ್ಟ್ ನಾವು ಎಲ್ಲರಿಗೆ ಸಿಕ್ಕಿದ ಮೇಲೆ ಇದು ಆಲ್ಮೋಸ್ಟ್ ಇದಕ್ಕೆ ವಾಪಸ್ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ 4% ಈ ಇನ್ಶೂರೆನ್ಸ್ ಫಂಡ್ ಬೆಳೆಸ್ತಾ ಹೋಗ್ತದೆ ಮತ್ತೆ. ಸೊ 1% ಟಾಪ್ ಸ್ಪಾನ್ಸರ್ ಬೋನಸ್ ಅಂತ ಇರುತ್ತೆ. ಸೊ ನಾವು ಪ್ರತಿ ಸಲ ನೋಡಿದ್ದೇವೆ ಎವ್ರಿ ಡೇ ಅಲ್ಲಿ ಟ್ರಾನ್ ಚೈನ್ ಅಲ್ಲಿ ನಾವು 1% 3% ಇತ್ತು, ಪ್ರೈಸ್ ಪೂಲ್ 3% ಇತ್ತು. ಇಲ್ಲಿ 1% ಅಂತ ಮಾಡಿದ್ರೆ, ಮತ್ತು ಇದು ಎವ್ರಿ ಡೇ ಇರಲ್ಲ, ಎವ್ರಿ 1 ವೀಕಿಗೆ ಒಮ್ಮೆ ಕ್ಲೋಸ್ ಆಗುತ್ತೆ. ಇಲ್ಲಿ 4 ಮಂದಿಗೆಲ್ಲ, 4 ಮಂದಿಯ ಬದಲು 10 ಮಂದಿ ತನಕ ಇಲ್ಲಿ ಪ್ರೈಸ್ಗೆ ಎಲಿಜಿಬಲ್ ಇರ್ತಾರೆ. ಬೇರೆ ಸಿಸ್ಟಮ್ ಅಲ್ಲಿ ಬೇರೆ ಸೇಮ್ ಇರುತ್ತೆ. 1% ನಾಗೆ ಪ್ರೈಸ್ ಪೂಲ್ ಅಲ್ಲಿ ನಿಂತಿರುತ್ತೆ. ಒಂದು ವಾರಕ್ಕೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಾಗುತ್ತೆ, ಆದ್ರೆ 10% ಅನ್ನು ಮಾತ್ರ. ಸೊ ನೆಕ್ಸ್ಟ್ 10% ಡೈರೆಕ್ಟ್ ರೆಫರ್ ಕಮಿಷನ್, ಪ್ರತಿಯೊಬ್ಬರಿಗೆ ಗೊತ್ತು ಅದರ ಬಗ್ಗೆ. ಸೊ 83% ಆಫ್ ದ ರಿಮೈನಿಂಗ್ ಅಮೌಂಟ್ ಏನು ಮ್ಯಾಚಿಂಗ್ ಕಮಿಷನ್ ಮತ್ತು ಡೈರೆಕ್ಟ್ ಏನು ಕೊಡ್ಲಿಕ್ಕೆ ಉಂಟು ಅದರ ಮೇಲೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇಲ್ಲಿ ವಿಡ್ರಾವಲ್ ಅಲ್ಲಿ ಒಂದು ಆಪ್ಷನ್ಸ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಈ ಎಕ್ಸ್ಟ್ರಾ ಟೂಲ್ ಅನ್ನು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಸಪೋಸ್ ಮ್ಯಾಚಿಂಗ್ ಮತ್ತು ನಿಮ್ಮ ಡೈರೆಕ್ಟ್ 1% ಏನು ನಿಮಗೆ ಬರ್ತದೆ, ಪ್ಲಸ್ ನಿಮಗೆ ಮ್ಯಾಚಿಂಗ್ ಕಮಿಷನ್ ಬರ್ತಾ ಇರಬಹುದು. ಫಸ್ಟ್ 4 ಲೆವೆಲ್ ವರೆಗೆ ನಿಮಗೆ ಮ್ಯಾಚಿಂಗ್ ಬೋನಸ್ ಏನು ಬರುತ್ತೆ ಟೀಮ್ ಇಂದ, ಅಲ್ಲಿಯವರೆಗೆ ನಿಮಗೆ ಓನ್ಲಿ 5% ವಿಡ್ರಾಲ್ ಫೀಸ್ ಬೀಳುತ್ತೆ. ನಿಮ್ಮ ಪ್ರತಿಯೊಂದು ವಿಡ್ರಾಲ್ ನ ಮೇಲೆ 5% ವಿಡ್ರಾಲ್ ಫೀಸ್ ಬೀಳುತ್ತೆ. ಒಂದು ವೇಳೆ ಸಪೋಸ್ ನಿಮಗೆ 5th ಲೆವೆಲ್ ನಿಂದ 12th ಲೆವೆಲ್ ತನಕ ಬೋನಸ್ಗಳು ಬರ್ತಾ ಉಂಟಂತಾದ್ರೆ ಅಷ್ಟು ಅಮೌಂಟ್ ನ ಮೇಲೆ ನಿಮಗೆ ಏನೋ ನಿಮಗೆ ಕಮಿಷನ್ಸ್ ಬರ್ತಾ ಉಂಟು, ಅದರ ಮೇಲೆ ನಿಮಗೆ 10% ಅಪ್ಲಿಕೇಬಲ್ ಇರುತ್ತೆ.
ಸೊ ಆಲ್ಮೋಸ್ಟ್ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ. ಸೊ ಮ್ಯಾಚಿಂಗ್ ಬೋನಸ್ ಕೆಳಗಿಂದ ಜಾಸ್ತಿ ಬರ್ತಾ ಇರೋಗೆ ಅವ್ರು 5% ಜಾಸ್ತಿ ವಿಡ್ರಾಲ್ ಫೀಸ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗ್ತಂದ್ರೆ ಫ್ರೆಂಡ್ಸ್, ಈ ಒಂದು ಏನು ಡಿಡಕ್ಷನ್ ಅನ್ನು ಮಾಡ್ತಾ ಇದ್ದಾರೆ, ಸೊ ಇದರ 5%, ಇದರ ಟೋಟಲ್ 5% ಡಿಡಕ್ಷನ್ಸ್ ಪ್ಯೂರ್ಲಿ ಓಲ್ಡ್ ಟ್ರಾನ್ ಚೈನ್ ಇನ್ಶೂರೆನ್ಸ್ ಫಂಡ್ಗೆ ಆಡ್ ಅಪ್ ಆಗಾಗ್ತದೆ. ಆಗ ಏನಾಗ್ತದೆ ಅಂದ್ರೆ ಇಲ್ಲಿ ಎಷ್ಟು ಜನರು ವಿಡ್ರಾ ಮಾಡ್ತಾರೆ ಅದರ 5% ಮಿನಿಮಮ್ ಅಂತೂ ಆ ಕಾಂಟ್ರಾಕ್ಟ್ಗೆ ಹೋಗ್ತದೆ. ಸೊ ಇದರಿಂದ ಅಲ್ಲಿ ಯಾರಿಗೆ ಫುಲ್ 100% ಬರಲಿಲ್ಲ ಅವರು ವೆರಿ ಈಸಿಲಿ ರ್ಯಾಪಿಡ್ಲಿ ಅವರಿಗೆ ಅಲ್ಲಿ ರಿಫಂಡ್ಸ್ ಸಿಗ್ತದೆ. ಸೊ ಈ ಕಾಂಟ್ರಾಕ್ಟ್ ಬೆಳೀತಾ ಇದ್ದಾಗೆ ಅಲ್ಲಿ ಕೂಡ ರಿಫಂಡ್ಸ್ ಬರ್ತಾ ಇರ್ತದೆ. ಸೊ ಆಫ್ಕೋರ್ಸ್ ಅವಾಗ ರಿಫಂಡ್ ಬಂದ ಮೇಲೆ ಅವರು ಪುನಃ ಬಂದು ಈ ಕಮ್ಯುನಿಟಿಗೆ ಈ ಒಂದು ಎಕ್ಲಿಪ್ಸ್ ಸಿಟಿ ಕಾಂಟ್ರಾಕ್ಟ್ ನ ಜೊತೆಗೆ ಸೇರ್ಕೊಳ್ತಾರೆ. ಸೊ ಎನಿಹೌ ಅಲ್ಲಿ ನಿಮ್ಗೆ ಕ್ಲೇಮ್ ಮಾಡ್ಲಿಕ್ಕೆ ಆಗುದು ಎವ್ರಿ ಡೇ 1% ನಾಗೆ ಮಾತ್ರ, ಒಮ್ಮೆಲೆ ಕ್ಲೇಮ್ ಮಾಡಕ್ಕೆ ಆಗಲ್ಲ ಟ್ರಾನ್ ಚೈನ್ ಅಲ್ಲಿ. ಸೊ ಈ ರೀತಿಯ ಒಂದು ಚೇಂಜಸ್ ಗಳನ್ನು ಈ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಮಾಡಲಾಗಿದೆ. ಸೊ ಇಲ್ಲಿ ಲಿಮಿಟೇಷನ್ಸ್ ಅದೇ ರೀತಿ ಇರುತ್ತೆ, ನ್ಯೂ ಕಾಂಟ್ರಾಕ್ಟ್ ಡಿಸೈನ್ ಅದೇ ರೀತಿ ಇರುತ್ತೆ. 310% ಲಿಮಿಟ್ ಇದೆ ಪ್ರತಿ ದಿವಸ, ಅಪ್ ಟು ಮ್ಯಾಕ್ಸಿಮಮ್ 1% ತನಕ ಮಾತ್ರ ಇಲ್ಲಿ ಸಿಗುತ್ತೆ, ಅದಕ್ಕಿಂತ ಮೇಲೆ ಹೋಗಲ್ಲ. ಸಪೋಸ್ ಇನ್ಶೂರೆನ್ಸ್ ಫಂಡ್ ಮೇಲೆ ಹೋದಾಗೆ ಅದು 1% ಫಿಕ್ಸ್ಡ್ ಅಲ್ಲಿ ಇರುತ್ತೆ, ಎಷ್ಟು ಮೇಲೆ ಹೋದ್ರೂ ಕೂಡ 1% ಅಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ವೇಳೆ ಫಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಫಂಡ್ 10% ಕೆಳಗೆ ಬಿತ್ತಂತಾದ್ರೆ 0.3% ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ. ಎಕ್ಸಾಂಪಲ್, ಈಗ ಇವತ್ತಿಗೆ 1 ಕೋಟಿ ಟ್ರಾನ್ ಬಂತು, 1% ಅಲ್ಲಿ ಇರುತ್ತೆ ಇವತ್ತಿನ 24 ಗಂಟೆಯಲ್ಲಿ. ಸೊ ನಾಳೆಗೆ ಅದು ಇನ್ನೂ ಕೂಡ ಬೆಳೆಯಿತು, ಅದೊಂದು 20 ಲಕ್ಷ 20 ಕೋಟಿ ಅಥವಾ 10 ಕೋಟಿ ಎಕ್ಸ್ಟ್ರಾ ಆಡ್ ಆಯ್ತು. ಸೊ ಆ ಸಂದರ್ಭದಲ್ಲಿ ಅದು 1% ಇರುತ್ತೆ. ಸಪೋಸ್ ನಾಡ್ದಿಗೆ ಆ 20 ಕೋಟಿಯ 10% ಅಂದ್ರೆ ಆಲ್ಮೋಸ್ಟ್ 20 ಲಕ್ಷ ಟ್ರಾನ್ ಕಮ್ಮಿ ಆದ್ರೆ ಆ 1% ನಿಂದ 0.3% ಮೈನಸ್ ಆಗ್ತದೆ. ಸೊ ಆ ದಿವಸದ ಕ್ಯಾಲ್ಕುಲೇಷನ್ 0.7% ಆಗಿರುತ್ತೆ ಇಂಟ್ರೆಸ್ಟ್ ರೇಟ್. ಅದೇ ರೀತಿ ನಾಡ್ದಿಗೆ ಫಂಡ್ 20% ಬೆಳೀತು, ಮೇಲೆ ಹೋಯ್ತು, ಸೊ ಅಗೈನ್ 0.1% ಮಾತ್ರ ಇಂಕ್ರಿಮೆಂಟ್ ಆಗುತ್ತೆ. ಅಂದ್ರೆ 1% ಗಿಂತ ಮೇಲೆ ಹೋಗಲ್ಲ, ಅದು ಅಲ್ಲೇ ನಿಲ್ಲಿರುತ್ತೆ. ದಟ್ ಈಸ್ ಅ ಮ್ಯಾಕ್ಸಿಮಮ್ ಸ್ಲ್ಯಾಬ್. ಆದ್ರೆ ಫಂಡ್ ಕೆಳಗೆ ಇಳಿದ್ರೆ 0.3% ಅಂದ್ರೆ 10% ಸ್ಮಾರ್ಟ್ ಕಾಂಟ್ರಾಕ್ಟ್ ನಲ್ಲಿ ಫಂಡ್ ಕೆಳಗೆ ಇಳಿದ್ರೆ 0.3% ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಪ್ರತಿ 10%ಗೆ. ಅಂದ್ರೆ ಪ್ರತಿ ದಿವಸ ಅಂದ್ರೆ 24 ಅವರ್ಸ್ಗೆ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಡೇ ಫಂಡ್ 20% ಇನ್ನು ಮೇಲೆ ಹೋಯ್ತಂತಾದ್ರೆ ಟೋಟಲ್ ಬ್ಯಾಲೆನ್ಸಿನ ಆಟೋಮೆಟಿಕ್ಲಿ 0.1% ಅದಕ್ಕೆ ಆಡ್ ಅಪ್ ಆಗುತ್ತೆ. ಸೊ ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡಿರುವ ಕಾರಣ ಈ ಒಂದು ಅಲಗ್ರಿದಮ್ ವೆರಿ ಪರ್ಫೆಕ್ಟ್ ಅಂತ ಹೇಳ್ಬೋದು ನಾವು. ಸೊ ಮೊದಲಿನ ಏನೆಲ್ಲ ಲೂಪ್ ಹೋಲ್ಸ್ ಇತ್ತು ಅದನ್ನು ಇಲ್ಲಿ ಕರೆಕ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಸಿಸ್ಟಮ್ ಅಪ್ಸ್ ಅಂಡ್ ಡೌನ್ಸ್ ಆಗಿರ್ತದೆ. ಸೊ ಅಪ್ ಟು 1%, ಮ್ಯಾಕ್ಸಿಮಮ್ 1% ಸಿಗುತ್ತೆ. ಬಟ್ ಕಾಂಟ್ರಾಕ್ಟ್ 10% ಎವ್ರಿ ಟೈಮ್ ಇಳಿಯುವಾಗ 0.3% ಇಂಟ್ರೆಸ್ಟ್ ರೇಟ್ ಇಳಿತಾ ಇರ್ತದೆ. ಸೊ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ. ನೆಕ್ಸ್ಟ್, ಮೊದಲಿನ ಕಾಂಟ್ರಾಕ್ಟ್ ಅಲ್ಲಿ ಇದೊಂದು ಲೂಪ್ ಹೋಲ್ ಇತ್ತು. ಮೊದಲಿನ ಕಾಂಟ್ರಾಕ್ಟ್ ಅಂದ್ರೆ ಇಲ್ಲಿ ಏನಾಗ್ತೈತೆ ಅಂದ್ರೆ 310% ಲಿಮಿಟ್ ಮುಗ್ದ ಮೇಲೆ ಕೂಡ ಮ್ಯಾಚಿಂಗ್ ಬೋನಸ್ ಗಳು ಬಂದು ಕೂತ್ಕೊಳ್ತಾ ಇದ್ದವು. ಮೇಲೆ ಒಂದು ಮ್ಯಾಚಿಂಗ್ ಬೋನಸ್ ಆಗಲಿ, ನಿಮ್ಮ 1% ಡೈಲಿ ಬರುದೇನಾಗ್ಲಿ ಅದೆಲ್ಲ ಕೂತ್ಕೊಳ್ತಾ ಇದ್ದವು. ಸೊ ನೀವು ರೀಡೆಪಾಸಿಟ್ ಮಾಡದಿದ್ರು ಕೂಡ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ತಿತ್ತು. ಸೊ ಇದು ಒನ್ ಆಫ್ ದ ಮೇಜರ್ ಲೂಪ್ ಹೋಲ್ ಆಗಿತ್ತು ಮೊದಲಿನ ಕಾಂಟ್ರಾಕ್ಟ್ ಅಲ್ಲಿ. ಸೊ ಅದನ್ನು ಇಲ್ಲಿ ಕರೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಒಮ್ಮೆ ನಿಮ್ಮ 310% ಲಿಮಿಟ್ ಮುಗ್ದ ಕೂಡಲೇ ಮತ್ತೆ ಯಾವುದೇ ಮ್ಯಾಚಿಂಗ್ ಕಮಿಷನ್ ಆಗಲಿ, ನಿಮ್ಮ 1% ಬರುದಾಗ್ಲಿ ಯಾವುದು ಬರಲ್ಲ, ಎಲ್ಲ ನಿಂತೋಗುತ್ತೆ, 0 ಆಗುತ್ತೆ. ಸೊ ಯಾವಾಗ ನೀವು ರೀಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತೀರಿ, ಸೊ ಅದರ ನಂತರ ಪುನಃ ಆಕ್ಟಿವೇಶನ್ ಆಗುತ್ತೆ. ಸೊ ಈ ತೀರಿ ಇಲ್ಲಿ ಒಂದು ಕರೆಕ್ಷನ್ ಅನ್ನು ಮಾಡಿದ್ದಾರೆ. ಅದೇ ರೀತಿ 310% ಲಿಮಿಟ್ ಅಲ್ಲಿ ಕೂಡ ಸೈಕಲ್ಸ್ ಅಪ್ಡೇಷನ್ ಮಾಡುವಾಗ, ಫಸ್ಟ್ ಸೈಕಲ್, ಸೆಕೆಂಡ್ ಸೈಕಲ್, ಥರ್ಡ್ ಸೈಕಲ್, ಫೋರ್ತ್ ಸೈಕಲ್, ಸೊ ಇದನ್ನು ಅಪ್ಡೇಷನ್ ಮಾಡುವ ಕೂಡ ಇಲ್ಲಿ ಕರೆಕ್ಷನ್ಸ್ ಗಳನ್ನು ಮಾಡಿದ್ದಾರೆ. ಸೊ ಅದು ನೆಕ್ಸ್ಟ್ ಹೇಳ್ತೇನೆ. ಸೊ ಅದೇ ರೀತಿ ಈ 310% ಮೊದಲನ ಹಾಗೆ 1% ಡೈಲಿ ಕೂಡ ಆಗಿರಬಹುದು, 10% ಡೈರೆಕ್ಟ್ ಆಗಿರ್ಬೋದು, ಅಥವಾ ಮ್ಯಾಚಿಂಗ್ ಕಮಿಷನ್ ಆಗಿರ್ಬೋದು, ಅಥವಾ ವೀಕ್ಲಿ ಟಾಪ್ ಸ್ಪಾನ್ಸರ್ ಪೂಲ್ ಕೂಡ ಆಗಿರ್ಬೋದು. ಸೊ ಈ 4ರಲ್ಲಿ ಕೂಡ ಟೋಟಲ್ ಆಗಿ 310% ಗಿಂತ ಜಾಸ್ತಿ ಯಾರಿಗೂ ಕೂಡ ಮಾಡಕ್ಕೆ ಆಗಲ್ಲ. ಸೊ ಇದು ಸೇಮ್ ನಾನು ತೋರಿಸಿದ್ದನ್ನೇ ಹೇಳ್ತಾ ಇದ್ದೇನೆ. ಸೊ ಡೈರೆಕ್ಟ್ ರೆಫರ್ ಕಮಿಷನ್, ಓಕೆ. ಸೊ ಇಲ್ಲಿ ಈಗ ಮ್ಯಾಚಿಂಗ್ ಬೋನಸ್ ಪ್ರತಿಯೊಬ್ಬರಿಗೂ ಗೊತ್ತು, ಮ್ಯಾಚಿಂಗ್ ಬೋನಸ್ ಯಾವ ರೀತಿ ನಡೀತದೆ ಅಂತ. ಸೊ ಇಲ್ಲಿ ಕೂಡ ಮ್ಯಾಚಿಂಗ್ ಬೋನಸ್ ಮೊದಲನ ಲೆವೆಲ್ಸ್ ಕಮ್ ಮಾಡಿದ್ದಾರೆ. ಮೊದಲು 15 ಲೆವೆಲ್ ತನಕ ಇತ್ತು, ಈಗ 12 ಲೆವೆಲ್ ತನಕ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ಲಿ ಏನೆಲ್ಲ ಚೇಂಜಸ್ ಮ್ಯಾಚಿಂಗ್ ಬೋನಸ್ ಅಲ್ಲಿ ಆಗಿದೆ. ಸೊ ಮ್ಯಾಚಿಂಗ್ ಬೋನಸ್ ಅಲ್ಲಿ ಚೇಂಜಸ್, ಫಸ್ಟ್ ಒನ್, ನಮ್ಮ ಡೈರೆಕ್ಟ್ ರೆಫರ್ ನಾವು ಏನು ಕಾಂಟ್ರಿಬ್ಯೂಷನ್ ಮಾಡ್ತಾನ ಅವನಿಗೆ ಡೈಲಿ ಏನು ROI ಬರುತ್ತೆ, ಡೈಲಿ ಅವನಿಗೆ 1% ಅಥವಾ 0.7 ಎಷ್ಟು ಆಗಬಹುದು.
1% ಬರುತ್ತೆ, ಅದರ 30% ನಮಗೆ ಬರ್ತಿತ್ತು. ಅಂದ್ರೆ ಒಬ್ಬನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ನಮಗೆ ಬರ್ತಿತ್ತು, ಒಬ್ಬನನ್ನು ರೆಫರ್ ಮಾಡಿದ್ರೆ ಕೂಡ ಅದು ಬರ್ತಿತ್ತು. ಆದ್ರೆ ಈಗಿನ ಕಂಡೀಷನ್ಸ್ ಗಳೆಲ್ಲ ಚೇಂಜ್ ಆಗಿದೆ. ಸೊ ಈಗಿನ ಪ್ರಕಾರ ನೀವು 3 ವ್ಯಕ್ತಿಗಳನ್ನು ಡೈರೆಕ್ಟ್ ಮಾಡಿ ಆ 3 ವ್ಯಕ್ತಿಗಳ ಟೋಟಲ್ ವಾಲ್ಯೂಮ್ 5,000 ಟ್ರಾನ್ ಇದ್ರೆ ಮಾತ್ರ ನಿಮ್ಗೆ 30% ROI ಮೇಲೆಗೆ ರಿಲೀಸ್ ಆಗ್ತದೆ. ಅಂದ್ರೆ ಇನ್ ಅದರ್ ವರ್ಡ್ಸ್ ನಮ್ಮ 3 ಡೈರೆಕ್ಟ್ ರೆಫರ್ ಇರಬೇಕು ಮತ್ತೆ ಆ 3ರ ಟೋಟಲ್ ವಾಲ್ಯೂಮ್ 5,000 ಟ್ರಾನ್ ಇರಬೇಕು. ಕರೆಕ್ಟ್ ಅಲ್ಲ ಫ್ರೆಂಡ್ಸ್? ಸೊ 3 ಡೈರೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದ ಮ್ಯಾಚಿಂಗ್ ಬೋನಸ್. ಈಗ ಸೆಕೆಂಡ್ ಲೆವೆಲ್ ಇಂದ ನಮಗೆ 10% ಬರುತ್ತೆ, ಸೆಕೆಂಡ್ ಲೆವೆಲ್ ಇಂದ 10% ಬರುತ್ತೆ. ಸೊ ಇದರ ಬಗ್ಗೆ ನಾನು ಹೇಳ್ತೇನೆ ವಾಟ್ ಆರ್ ದ ಕಂಡೀಷನ್ಸ್ ಅಂತ. ಥರ್ಡ್ ಲೆವೆಲ್ ಇಂದ ಕೂಡ 10% ಬರುತ್ತೆ ROI. ಫೋರ್ತ್ ಲೆವೆಲ್ ಇಂದ 8% ಬರುತ್ತೆ, ಫಿಫ್ತ್ ಲೆವೆಲ್ ಇಂದ 8% ಬರುತ್ತೆ, ಸಿಕ್ಸ್ತ್ ಲೆವೆಲ್ ಇಂದ 6%, ಸೆವೆಂತ್ ಲೆವೆಲ್ ಇಂದ 6%, ಏಯ್ತ್ ಲೆವೆಲ್ ಇಂದ 4%, ನೈನ್ತ್ ಲೆವೆಲ್ ಇಂದ 4%, 10th ಲೆವೆಲ್ ಇಂದ 2%, 11th ಲೆವೆಲ್ ಇಂದ 2% ಮತ್ತೆ ಲಾಸ್ಟ್ ಲೆವೆಲ್ ಇಂದ 2% ಬರುತ್ತೆ. ಸೊ ಇದನ್ನು ನಾವೆಲ್ಲ ಟೋಟಲ್ ಮಾಡಿದ್ರೆ ಇಲ್ಲಿ ನಮಗೆ ಟೋಟಲ್ 100% ಆಗುತ್ತೆ. 100% ಆಫ್ ದ ROI 1% ಆದ್ರೆ 100% ಎಷ್ಟಾಗುತ್ತೆ? ಅಫ್ಕೋರ್ಸ್ 2% ಟೋಟಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ROI 0.7 ಆದ್ರೆ ಕಮ್ಮಿ, ಸ್ಮಾರ್ಟ್ ಕಾಂಟ್ರಾಕ್ಟ್ ಫಂಡ್ ಬ್ಯಾಲೆನ್ಸ್ ಕೆಳಗೆ ಬಂದ್ರೆ ROI 0.7 ಆದ್ರೆ ಇದು ಮ್ಯಾಚಿಂಗ್ ಕೂಡ 0.7 ಇರ್ತದೆ, ಅಂದ್ರೆ 1.4% ಡಿಸ್ಟ್ರಿಬ್ಯೂಷನ್ಗೆ ಹೋಗಬಹುದು. ಸೊ ಇದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಕೂಡ ಮೊದಲೆಲ್ಲ ಈಸಿ ಆಗಿತ್ತು. ಜನರು 15 ID 150 ID ಮಾಡ್ಕೊಂಡು 15 ಲೆವೆಲ್ನ ಎಲ್ಲ ಕಮಿಷನ್ಗಳನ್ನು ಅವರೇ ಪಡ್ಕೊಳ್ತಿದ್ರು. ಸೊ ಈ ಲೂಪ್ ಹೋಲ್ ಅನ್ನು ಕೂಡ ಇಲ್ಲಿ ಕರೆಕ್ಷನ್ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗ್ತದೆ ಅಂತ ನಾವು ನೋಡ್ಕೊಳ್ಳುವ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಲೆವೆಲ್ ನಾನು ಹೇಳಿದೆ, ಆಲ್ಮೋಸ್ಟ್ ನಮ್ಮಲ್ಲಿ ಸ್ಟಾರ್ 1 ಅಂತ ನಾವು ಹೇಳ್ತೇವೆ. ಸೊ 3 ಡೈರೆಕ್ಟ್ ರೆಫರಲ್ ಇರಬೇಕು ಮತ್ತೆ ಅವರ ಟೋಟಲ್ ವಾಲ್ಯೂಮ್ 5,000 ಟ್ರಾನ್ ಇರಬೇಕು, ಟೋಟಲ್ ಟೀಮ್ ವಾಲ್ಯೂಮ್. ಅದು ಯುವರ್ ಇನ್ಕ್ಲೂಡಿಂಗ್ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಇವತ್ತು 1,000 ಟ್ರಾನ್ ಹಾಕಿದ್ರೆ ಸೊ ನೀವು ಉಳಿದ 4,000 ಟ್ರಾನ್ 3 ಜನರಿಂದ ನೀವು ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡಲೇಬೇಕು ಆ 30% ಅನ್ನು ರಿಕವರ್ ಮಾಡಲಿಕ್ಕೆ. ಸೊ ಅದೇ ರೀತಿ ಈಗ ಸೆಕೆಂಡ್ ಲೆವೆಲ್ ಇಂದ ನನಗೆ 10% ಮ್ಯಾಚಿಂಗ್ ಬೋನಸ್ ಬೇಕಂತಿದ್ರೆ ನಾನು 5 ಡೈರೆಕ್ಟ್ ರೆಫರ್ ಗಳನ್ನು ಮಾಡಲೇಬೇಕು. ಸೊ ಡೈರೆಕ್ಟ್ ರೆಫರ್ ಮಾಡಿದ್ರೆ ಸಾಕಾಗದ್ದು, ಟೋಟಲ್ ಟೀಮ್ ವಾಲ್ಯೂಮ್ ಶುಡ್ ಬಿ 20,000 ಟ್ರಾನ್ ಗಿಂತ ಮೇಲೆ ಇದ್ರೆ ಮಾತ್ರ ಸೆಕೆಂಡ್ ಲೆವೆಲ್ ಇಂದ ನನಗೆ 10% ರಿಲೀಸ್ ಆಗುತ್ತೆ, ಇಲ್ಲದಿದ್ರೆ ರಿಲೀಸ್ ಆಗಲ್ಲ. ಸಪೋಸ್ ನಿಮ್ಮಲ್ಲಿ ಸೆಕೆಂಡ್ ಲೆವೆಲ್ ಇಂದ ವಾಲ್ಯೂಮ್ ಉಂಟು ಆದ್ರೆ ನಿಮ್ಮ ಟೋಟಲ್ ವಾಲ್ಯೂಮ್ 20,000 ಟ್ರಾನ್ ಇಲ್ಲ, 15,000 ಟ್ರಾನ್ ಮಾತ್ರ ಉಂಟು. ಸೊ ಆ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ಲೆವೆಲ್ ನ ಮಾತ್ರ ನಿಮಗೆ ಬರುತ್ತೆ. ಸಪೋಸ್ ಥರ್ಡ್ ಲೆವೆಲ್, ಮೂರನೇ ಲೆವೆಲ್ ಇಂದ 10% ಸಿಗ್ಬೇಕಿದ್ರೆ ನಮ್ಮಲ್ಲಿ 7 ಡೈರೆಕ್ಟ್ ರೆಫರ್ಸ್ ಇಲ್ಲಿ ಬೇಕೇ ಬೇಕು, ಪ್ಲಸ್ ಟೀಮ್ ವಾಲ್ಯೂಮ್ 1,00,000 ಟ್ರಾನ್ ಅಗತ್ಯ ಬೇಕಾಗುತ್ತೆ. 1,00,000 ಟ್ರಾನ್ ನ ಟೋಟಲ್ ಟೀಮ್ ವಾಲ್ಯೂಮ್ ಇದ್ರೆ ಮಾತ್ರ ಥರ್ಡ್ ಲೆವೆಲ್ ಇಂದ 10% ನಿಮಗೆ ರಿಲೀಸ್ ಆಗುತ್ತೆ. ಸೊ ಇದೇ ರೀತಿ ಲೆವೆಲ್ಸ್ ಗಳು ಮುಂದುವರಿತಾ ಹೋಗ್ತದೆ. ಸೊ ಫೋರ್ತ್ ಲೆವೆಲ್ ಅಲ್ಲಿ 8% ನಿಮಗೆ ಬರಬೇಕಿದ್ರೆ ಟೋಟಲ್ 9 ಡೈರೆಕ್ಟ್ ಇರಬೇಕು, 2.5 ಲಕ್ಷ ಟ್ರಾನ್ ನ ವಾಲ್ಯೂಮ್ ಇರಬೇಕು ಟೀಮ್ ಇಂದ. ಸೊ ಫಿಫ್ತ್ ಲೆವೆಲ್ ಅಲ್ಲಿ ನಿಮಗೆ ಅಗೇನ್ 8% ಬರಬೇಕಿದ್ರೆ ಟೋಟಲ್ 11 ಡೈರೆಕ್ಟ್ಸ್ ನಿಮ್ದು ಇರಬೇಕು, ಪ್ಲಸ್ 5 ಲಕ್ಷ ಟ್ರಾನ್ ನ ವಾಲ್ಯೂಮ್ ಇರಬೇಕು. ಸೊ ಇದು ಕಷ್ಟ ಆಗ್ತಾ ಹೋಗ್ತದೆ ಮತ್ತೆ ಆಗುವಾಗ. ಸೊ ನೆಕ್ಸ್ಟ್ ಲೆವೆಲ್ 6th. ಸೊ ಇಲ್ಲಿ ನಿಮಗೆ ಸ್ಟಾರ್ 6 ಅಂತ ಕರೀತಾರೆ. 13 ಡೈರೆಕ್ಟ್ ರೆಫರ್ಸ್ ಗಳು ಇರಬೇಕು ಮತ್ತೆ ಟೋಟಲ್ ಟೀಮ್ ನ ವ್ಯಾಲ್ಯೂ 1 ಮಿಲಿಯನ್ ಟ್ರಾನ್ ಅಂದ್ರೆ 10 ಲಕ್ಷ ಟ್ರಾನ್ ಇದ್ರೆ ಮಾತ್ರ ನಿಮಗೆ 6th ಲೆವೆಲ್ ನಿಂದ ಬರುತ್ತೆ. ಸಪೋಸ್ ಒಂದು ಕಮ್ಮಿ ಇದ್ರೂ ಕೂಡ ನಿಮಗೆ 6th ಲೆವೆಲ್ ಕ್ವಾಲಿಫಿಕೇಶನ್ ಬರಲ್ಲ. ಸೊ ಅದರ ಮೇಲಿನ ಲೆವೆಲ್ ಯಾವುದು, ಆ ಲೆವೆಲ್ ನ ಕಮಿಷನ್ಸ್ ಮಾತ್ರ ಬರುತ್ತೆ. ಸೊ ಆಲ್ಮೋಸ್ಟ್ 7th ಲೆವೆಲ್ ನಲ್ಲಿ ಆಲ್ಮೋಸ್ಟ್ 20 ಮಿಲಿಯನ್ ಟ್ರಾನ್ ನ ವಾಲ್ಯೂಮ್ ಅಗತ್ಯ ಇದೆ ಟೀಮ್ ಇಂದ. ಅದೇ ರೀತಿ 15 ಡೈರೆಕ್ಟ್ಸ್ ಗಳ ಅಗತ್ಯ ಇದೆ. ಅದೇ ರೀತಿ 8th ಲೆವೆಲ್ ನಿಂದ 4% ಬರಬೇಕಿದ್ರೆ 44 ಮಿಲಿಯನ್ ಅಂದ್ರೆ 40 ಲಕ್ಷ ಟ್ರಾನ್ ನ ವಾಲ್ಯೂಮ್ ಅಗತ್ಯ ಇದೆ. 17 ಡೈರೆಕ್ಟ್ಸ್ ಗಳು ಕೂಡ ನಿಮಗೆ ಫಸ್ಟ್ ಲೆವೆಲ್ ಅಲ್ಲಿ ಇರಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ 9 ಬೇಕಿದ್ರೆ 4% ಬೇಕಿದ್ರೆ ಸೊ 10 ಮಿಲಿಯನ್ ಟ್ರಾನ್, 10 ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ 1 ಕೋಟಿ ಟ್ರಾನ್ ನ ನಿಮಗೆ ವಾಲ್ಯೂಮ್ ಇಲ್ಲಿ ಬರಲೇಬೇಕು. ಸೊ ಆಗ ನಿಮಗೆ 19 ಡೈರೆಕ್ಟ್ ರೆಫರ್ ಕೂಡ ಬೇಕು. ಆ ಸಂದರ್ಭದಲ್ಲಿ ಈ 4% ನ ಒಂದು ಎಲಿಜಿಬಿಲಿಟಿ ಬರ್ತೀರಿ. 11 ಮತ್ತು 12 ಅಂದ್ರೆ 10, 11, 12 ಈ 3 ಸ್ಟೇಜ್ ನಲ್ಲಿ 2% ನಿಮಗೆ ಬರ್ತಾ ಉಂಟು. ಸೊ ಇದನ್ನು ಕ್ವಾಲಿಫೈ ಆಗಬೇಕಿದ್ರೆ ಸೊ ನಿಮ್ಮದು 25 ಡೈರೆಕ್ಟ್ ರೆಫರಲ್ಸ್, ಅದರ ಜೊತೆಗೆ 25 ಮಿಲಿಯನ್ ಅಂದ್ರೆ 2.5 ಕೋಟಿ ಟ್ರಾನ್ ನ ಒಂದು ವಾಲ್ಯೂಮ್ ನ ಅಗತ್ಯ ಇರುತ್ತೆ. ಸೊ ಇಲ್ಲಿ ಯಾರಿಗೂ ಕೂಡ 15 IDs ಹಾಕಿ 150 ID ಸಪೋರ್ಟ್ ಮಾಡುವ ಎಲ್ಲ ಚಾನ್ಸಸ್ ತುಂಬಾ ಕಮ್ಮಿ ಆಗಿದೆ. ಜಾಸ್ತಿ ಅಂದ್ರೆ ನಮಗೆ ಟೀಮ್ ನಿಂದ ನಾವು ಬೆಳಿತಾ ಹೋಗ್ಬೇಕು ವಿನ ನಮ್ಮ ಸೆಲ್ಫ್ ಐಡಿಗಳನ್ನು ಮಾಡಿ ಈ ಸಿಸ್ಟಮ್ ಅನ್ನು ಕ್ರಾಶ್ ಮಾಡಕ್ಕೆ ಆಗಲ್ಲ. ಏನು ಮೊದಲನ ಸಿಸ್ಟಮ್ ಅಲ್ಲಿ ಇದನ್ನು ಜನರು ಅಪ್ಲೈ ಮಾಡಿದ್ರು, ಸೆಲ್ಫ್ ಅಂದ್ರೆ ಉಳಿದವರು ಸೇರದೆ ಇಲ್ಲಿ 7 ಲಕ್ಷದ ಕಮ್ಯುನಿಟಿ ಇದ್ರೂ ಕೂಡ
ಇಲ್ಲಿ 1,00,000 ಮಂದಿಯೇ 15 ಐಡಿ 150 ಐಡಿ ಹಾಕಿಕೊಂಡು ಇದನ್ನು 7 ಲಕ್ಷದ ಕಮ್ಯುನಿಟಿ ತನಕ ತೋರಿಸ್ತಾ ಇದ್ರು. ಆದ್ರೆ ಈಗ ಏನಾಗ್ತದೆ ಫ್ರೆಂಡ್ಸ್, ಇಲ್ಲಿ ಕಮ್ಯುನಿಟಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಬೆಳೀತದೆ. ಸೊ ಟೀಮ್ ವಾಲ್ಯೂಮ್ ಬೆಳೆದಾಗ ಜನರಿಗೆ ಇನ್ಕಮ್ ಕೂಡ ಜಾಸ್ತಿ ಬರುತ್ತೆ. ಆಟೋಮೆಟಿಕ್ಲಿ ಇಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾರೆ, ಇಂಡಿವಿಜುವಲ್ ಅನ್ನು ಬಿಟ್ಟು ಕಮ್ಯುನಿಟಿಯನ್ನು ತರಲಿಕ್ಕೆ ನೋಡ್ತಾರೆ. ಸೊ ಇದನ್ನು ಇಲ್ಲಿ ಒಂದು ಚೇಂಜಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವಿಲ್ ಬಿ ಸ್ಪಾನ್ಸರ್ ಪೂಲ್. ಸ್ಪಾನ್ಸರ್ ಪೂಲ್ ಅದೇ ರೀತಿ ಎವ್ರಿ ಡೇ 3% ಕಟ್ ಆಗ್ತಿತ್ತು, ಏನ್ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಬರ್ತಾ ಇತ್ತು. ಸೊ ಅದನ್ನು ಇಲ್ಲಿ ಬದಲಾವಣೆ ಮಾಡಿದ್ದಾರೆ. ಸೊ ಇಲ್ಲಿ 1% ಮಾತ್ರ ಪ್ರೈಸ್ ಪೂಲ್ಗೆ ಹೊರಟೋಗುತ್ತೆ. ಸೊ ಪ್ರತಿ ದಿವಸ ಹೊರಗಡೆ ಹೋಗಲ್ಲ. ಒಂದು ವಾರದಲ್ಲಿ ಏನು ಅಕ್ಯುಮುಲೇಟ್ ಆಯ್ತು, ಪ್ರತಿ ಅದು ಅದರಲ್ಲಿ ಟೈಮಿಂಗ್ಸ್ ಬರುತ್ತೆ. 7th ಡೇ ನಂತರ ಅದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಲ್ಲಿ 4 ವ್ಯಕ್ತಿಗಳಿಗೆಲ್ಲ, ಟಾಪ್ 10 ವ್ಯಕ್ತಿಗಳಿಗೆ ಇದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಟಾಪ್ 10 ವ್ಯಕ್ತಿಗಳಿಗೆ. ಸೊ ಇದೊಂದು ಎಕ್ಸ್ಟ್ರಾ ಫೀಚರ್. ಇಲ್ಲಿ ಲೀಡರ್ಸ್ಗಳು ಇನ್ನೂ ಕೂಡ ಎಫರ್ಟ್ ಹಾಕಿ ಇಲ್ಲಿ ಟ್ರಾನ್ಗಳನ್ನು ತರಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಮೊದಲು 4 ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಇತ್ತು, ಮತ್ತೆ ಎವ್ರಿ ಡೇ ಕ್ಲೋಸ್ ಆಗ್ತಾ ಇರೋದ್ರಿಂದ ಟೀಮ್ ವಾಲ್ಯೂಮ್ ಅಲ್ಲಿ ಕಮ್ಮಿ ಇರ್ತಿತ್ತು. ಇಲ್ಲಿ ಆ ರೀತಿ ಅಲ್ಲ, ಪ್ರತಿ ವಾರದಲ್ಲಿ ಅಕ್ಯುಮುಲೇಟ್ ಆದದ್ದು ನಮಗೆ ಬರ್ತಾ ಇರುವಾಗ ಇಲ್ಲಿ ರ್ಯಾಪಿಡ್ಲಿ ಇದು ಗ್ರೋ ಆಗುವ ಚಾನ್ಸ್ ಇದೆ. ಸೊ ಇದನ್ನು ಇಲ್ಲಿ ಚೇಂಜಸ್ ಅನ್ನು ಇದನ್ನು ಮಾಡಿದ್ದಾರೆ. ಸೊ ಪ್ರೈಸ್ ಪೂಲ್ ಡಿಸ್ಟ್ರಿಬ್ಯೂಷನ್ ಆಗೋದು ಸೇಮ್ ಇರುತ್ತೆ. 1% ಟೋಟಲ್ ಏನ್ ಟ್ರಾನ್ ಬಂದಿದೆ ಅದರಿಂದ ಪ್ರೈಸ್ ಪೂಲ್ಗೆ ಶಿಫ್ಟ್ ಆಗುತ್ತೆ. ಪ್ರೈಸ್ ಪೂಲ್ ನಿಂದ ಪ್ರೈಸ್ ಹೊರಗಡೆ ಹೋಗುದು 10% ಮಾತ್ರ, 90% ಅಗೇನ್ ಕ್ಯಾರಿ ಫಾರ್ವರ್ಡ್ ಆಗಿ ನಿಲ್ಲುತ್ತೆ. ಇದರಲ್ಲಿ ಇನ್ನೊಂದು ಚೇಂಜಸ್ ಅಂದ್ರೆ ರೀಡೆಪಾಸಿಟ್ಸ್ ಸೆಕ್ಷನ್ ಗಳಲ್ಲಿ ಚೇಂಜಸ್ ಮಾಡಿದ್ದಾರೆ. ಮೊದಲು ಏನು ಮಾಡ್ತಾ ಇದ್ರು ಅಂದ್ರೆ, ಸೊ ನೀವೀಗ ಮಿನಿಮಮ್ 100 ಟ್ರಾನ್ ನಿಂದ ಬಂದು ಅದು 310 ಆದ ಕೂಡಲೇ ಇಮಿಡಿಯೇಟ್ ಅದು ಸೆಕೆಂಡ್ ಸ್ಲ್ಯಾಬ್ 3 ಲಕ್ಷವನ್ನು ಇಮಿಡಿಯೇಟ್ಲಿ ಹಾಕ್ತಿದ್ರು, ಅಥವಾ ಪುನಃ ಅದನ್ನೇ ಹಾಕಿ 4ನೇ 20 ಲಕ್ಷ ಟ್ರಾನ್ ಅನ್ನು ಇಮಿಡಿಯೇಟ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಆದ್ರೆ ಈಗಿನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ದು ಯಾವಾಗ ಟೋಟಲ್ ಡೆಪಾಸಿಟ್ 1 ಲಕ್ಷ ಟ್ರಾನ್ ಆಯ್ತಾ ಅಂದ್ರೆ, ಫಸ್ಟ್ ಸೈಕಲ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 1 ಲಕ್ಷ. ಸೊ 1 ಲಕ್ಷ ಟ್ರಾನ್ ಡೆಪಾಸಿಟ್ ಮಾಡಿ, ಮೇ ಬಿ 1 ಸಲ 2 ಸಲ 3 ಸಲ ಕೂಡ ಮಾಡಿರ್ಬೋದು. ಸೊ ಟೋಟಲ್ 1 ಲಕ್ಷ ಟ್ರಾನ್ ಡೆಪಾಸಿಟ್ ಆದ್ಮೇಲೆ ಆಮೇಲೆ 3,10,000 ನೀವು ತೆಗೆದ ಮೇಲೆ ಸೆಕೆಂಡ್ ಸೈಕಲ್ ಅಲ್ಲಿ ನೀವು 1,01,000ದಿಂದ 3 ಲಕ್ಷ ಟ್ರಾನ್ ತನಕ ಕಾಂಟ್ರಿಬ್ಯೂಷನ್ ಮಾಡಬಹುದು. ಸೊ ಇದು ಕೂಡ ನಿಮ್ಮ 3 ಲಕ್ಷ ಟ್ರಾನ್ ನೀವು ಕಾಂಟ್ರಿಬ್ಯೂಷನ್ ಮಾಡಿ ನೀವು 6 ಲಕ್ಷ ಎಬವ್ ಟ್ರಾನ್ ವಿಡ್ರಾ ಮಾಡಿದ್ರೆ, ನೆಕ್ಸ್ಟ್ ಸೈಕಲ್ ಅಲ್ಲಿ ನೀವು 3,01,000ದಿಂದ 7 ಲಕ್ಷ ಟ್ರಾನ್ ತನಕ ಕಾಂಟ್ರಿಬ್ಯೂಷನ್ ಅನ್ನು ಮಾಡಬಹುದು. ಸೊ ಅದೇ ರೀತಿ ಅದನ್ನು ನೀವು 3 ಟೈಮ್ಸ್ ತೆಗೆದ ನಂತರ ನೆಕ್ಸ್ಟ್ ಲೆವೆಲ್ ನೀವು ಅಪ್ ಟು 1 ಮಿಲಿಯನ್ ಅಂದ್ರೆ 10 ಲಕ್ಷ ಮ್ಯಾಕ್ಸಿಮಮ್ ಆಗಿರುತ್ತೆ. ಇಲ್ಲಿ 10 ಲಕ್ಷ ಮ್ಯಾಕ್ಸಿಮಮ್. ಮೊದಲಲ್ಲಿ 20 ಲಕ್ಷ ಇತ್ತು, ಆದರೆ ಒಬ್ಬನು 100 ಹಾಕಿ ಅದನ್ನು 3 ಸಲ ಇದು ಮಾಡಿ ಅಗೇನ್ 20 ಲಕ್ಷ ಒಮ್ಮೆಲೆ ತರಬಹುದಿತ್ತು. ಸೊ ಈ ಪ್ರೈಸ್ ಪೂಲ್ ಮತ್ತು ಇದರಲ್ಲಿ ವೇಲ್ಸ್ಗಳು ಇದನ್ನು ಯುಟಿಲೈಸ್ ಮಾಡ್ತಿದ್ರು. 20 ಲಕ್ಷ ಎಲ್ಲ ಹಾಕಿ ಇದನ್ನು ಯುಟಿಲೈಸೇಷನ್ ಮಾಡ್ತಾ ಇದ್ರು. ಸೊ ಅದನ್ನು ಇಲ್ಲಿ ಬ್ರೇಕ್ ಡೌನ್ ಮಾಡಿದ್ದಾರೆ. ಇಲ್ಲಿ ಕೂಡ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ತಂದಿದ್ದಾರೆ. ವೇಲ್ಸ್ಗಳು ಎಂಟರ್ ಆಗಬಾರ್ದು, ಸಿಸ್ಟಮ್ ಸ್ಮೂತ್ಲಿ ಲಾಂಗ್ ರನ್ ನಡಿಬೇಕಂತ. ಸೊ ಸಿಸ್ಟಮ್ ಅಲೋಗ್ರಿದಮ್ಸ್ ಅಂದ್ರೆ ಈ ತರದ ಕ್ಯಾಲ್ಕುಲೇಷನ್ಸ್, ಯಾವ ರೀತಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಈ ಫಂಡಿಗೆ ಎಲ್ಲಿಂದ ಎಲ್ಲ ಕಾಂಟ್ರಿಬ್ಯೂಷನ್ಸ್ ಬರ್ತದೆ, ಎಕ್ಲಿಪ್ಸಿಟಿ ಡೆಬಿಟ್ ಕಾರ್ಡ್, ಇದರ ಬಗ್ಗೆ ಪ್ರತಿಯೊಬ್ಬರಿಗೂ. ಸೊ ಆನ್ಲೈನ್ ಗೇಮ್ಸ್ ಆಲ್ರೆಡಿ 2 ಗೇಮ್ಸ್ಗಳು ಡೆವಲಪ್ ಆಗಿದೆ. ಸೊ ಇನ್ನುಗಳ ಗೇಮ್ಸ್ಗಳು ಡೆವಲಪ್ ಆಗ್ಲಿಕ್ಕಿದೆ. ಸೊ ಗ್ಲೋಬಲ್ ಫಿನ್ಟೆಕ್ ಸರ್ವಿಸ್, ಫೈನಾನ್ಷಿಯಲ್ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಸರ್ವಿಸ್ಗಳು ಬರ್ಲಿಕ್ಕಿದೆ. ಇಕ್ಲಿಪ್ಸಿಟಿ ಡೆಫಿಫೋಡಮ್ ಲೆಂಡಿಂಗ್ ಮತ್ತು ಬಾರೋಯಿಂಗ್ ಸಿಸ್ಟಮ್, ಇಕ್ಲಿಪ್ಸಿಟಿ ಟೆಕ್ನಾಲಜಿ, ಮಾರ್ಕೆಟಿಂಗ್, ಟ್ರೇಡಿಂಗ್. ಸೊ ಇದಕ್ಕೆಲ್ಲ ಟೆಕ್ನಾಲಜಿ ಬೇರೆಯವರಿಗೆ ಇವರು ಪ್ರಾಡಕ್ಟ್ ಗಳನ್ನು ಮಾಡಿ ಕೊಡ್ತಾರೆ. ಸೊ ಇದರಿಂದ ಏನೆಲ್ಲ ಫೀಸ್ ಎಲ್ಲ ಕ್ರಿಯೇಟ್ ಆಗ್ತದೆ, ಸಮ್ ಪೋರ್ಷನ್ ಮೇ ಬಿ ಏನಾದ್ರು ಕಲೆಕ್ಟ್ ಆಗಿದೆ ಅದರ 1 ಪಾಲು ಅಂದ್ರೆ 3ರಲ್ಲಿ 1 ಪಾಲನ್ನು ಅವರು ಈ ಫಂಡಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲಿಂದ ಎಲ್ಲ ಕಡೆಯಿಂದ ಇಲ್ಲಿ ಬರುತ್ತೆ. ಅದೇ ರೀತಿ ಈ ಸಿಸ್ಟಮ್ಗೆ ನ್ಯೂ ಸಪೋರ್ಟರ್ಸ್ ಕೂಡ ಇರ್ತಾರೆ. ಅಗೇನ್ ರೀಡೆಪಾಸಿಟ್ಸ್ ಕೂಡ ಆಗ್ತಾ ಇರ್ತದೆ. ಸೊ ಇಲ್ಲಿ ಏನೆಲ್ಲ ಬರುತ್ತೆ, ಇಲ್ಲಿಂದ ಸಿಸ್ಟಮ್ ಇಂದ ಹೊರಗಡೆ ಹೋಗ್ಲಿಕ್ಕೆ ಆಗುದು 100%, ಅದೇ 83% ಮ್ಯಾಕ್ಸಿಮಮ್ ಡೈಲಿ ಔಟ್ಫ್ಲೋ ಆಗಬಹುದು ಫಾರ್ ಎವ್ರಿ 24 ಅವರ್ಸ್. ಸೊ ಮ್ಯಾಚಿಂಗ್ ಬೋನಸ್ ಮತ್ತು 1% ಅಂದ್ರೆ ಇಟ್ಕೊಂಡ್ರೆ ಅಂದ್ರೆ ಎಂಟೈರ್ ಹೋದ್ರು ಕೂಡ 2% ಗಿಂತ ಜಾಸ್ತಿ ಇಲ್ಲಿ ಹೊರಗಡೆ ಹೋಗಲ್ಲ. ಸೊ ದಟ್ ಇಸ್ ದ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲೋಗ್ರಿದಮ್. ಇದನ್ನು ನಾವು ಮೊದಲು ನೋಡಿದ್ದೇವೆ. ಸೊ ಇದರಲ್ಲಿ ಈಗ ತುಂಬಾ ಚೇಂಜಸ್ ಆಗಿರುವ ಕಾರಣ ಔಟ್ಫ್ಲೋ ಇದು ಇನ್ನೂ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ, ಇದು ಮೊದಲಿಗಿಂತ ಕಮ್ಮಿ ಆಗ್ತದೆ. ಸೊ ಇಲ್ಲಿ ಇದು ಇವರ ಸಿಸ್ಟಮ್ಸ್ ಡೆಫಿ ಮಾಡಲ್ಸ್ ತರ್ತಾ ಇದ್ದಾರೆ. ಸೊ ಆನ್ಲೈನ್ ಗೇಮಿಂಗ್ ಬೆಳೆಸಿದ್ದಾರೆ, ಬ್ಯಾಂಕಿಂಗ್ ಡಿಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಕೂಡ ರೆಡಿ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಗಳನ್ನು ಕ್ರಿಯೇಟ್ ಕೊಡ್ತಾ ಇದ್ದಾರೆ ಥರ್ಡ್ ಪಾರ್ಟಿಗಳಿಗೆಲ್ಲ. ಸೊ ಈ ರೀತಿ ಎಲ್ಲ ಜನರೇಷನ್ ಅಂದ್ರೆ ಇದು ರೆವಿನ್ಯೂನು ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಇಕ್ಲಿಪ್ಸಿಟಿ ಡೆಬಿಟ್ ಕಾರ್ಡ್ ಈಗ ಆಲ್ರೆಡಿ ಉಲ್ಲಲ್ಲಾ ಎಂಬ ಒಂದು ಕಂಪನಿ ಜೊತೆ ಇವರು ಟೈ ಅಪ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಡೆಬಿಟ್ ಕಾರ್ಡ್ ಕೂಡ ಇಶ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ 15 to 20 ಡೇಸ್ ನೊಳಗೆ ಇದು ಇಶ್ಯೂ ಸ್ಟಾರ್ಟ್ ಆಗಬಹುದು. ಆಲ್ಮೋಸ್ಟ್ ಇಂಡಿಯಾಕ್ಕೆ ಅದು ಈಗ ಆಲ್ಮೋಸ್ಟ್ ಲಿಸ್ಟ್ ಅಲ್ಲಿ ಇಲ್ಲ. ಸೊ ಇಂಡಿಯಾಕ್ಕೆ ಲಿಸ್ಟ್ ಬಂದ ಮೇಲೆ ಕೂಡ ನಾವು ಕೂಡ KYC ಮಾಡಿಕೊಂಡು ಡೆಬಿಟ್ ಕಾರ್ಡ್ ಅನ್ನು ಪಡ್ಕೊಳ್ಬಹುದು. ನೀವು ಡೆಬಿಟ್ ಕಾರ್ಡ್ ಅಲ್ಲಿ 5% ತನಕ ಚಾರ್ಜಸ್ ಕೂಡ ಇದರಲ್ಲಿ ಇದೆ. ಸೊ ಆ ಚಾರ್ಜಸ್ ನ ಸ್ವಲ್ಪ ಪೋರ್ಷನ್ ಈ ಇಕ್ಲಿಪ್ಸಿಟಿ ಗ್ಲೋಬಲ್ ಫಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಗೆ ಹೋಗುತ್ತೆ. ಸೊ ಫರ್ದರ್ ನಾವು ನೋಡ್ಕೊಳ್ಳುವ. ಸೊ ಇಲ್ಲಿ ಇದರ ವೈಟ್ ಪೇಪರ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ಇಕ್ಲಿಪ್ಸಿಟಿ ಗ್ಲೋಬಲ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಇವತ್ತು 7:30ಗೆ ಲಾಂಚ್ ಆಗ್ತಾ ಉಂಟು. ಅದೇ ರೀತಿ ಯುಸ್ವಾಪ್ ಎಂಬ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಆಲ್ರೆಡಿ
ಟ್ರೇಡ್ ಆಗ್ತಾ ಉಂಟು, ಜನರಿಗೆ ಲಿಕ್ವಿಡಿಟಿ ಕೊಡ್ತಾ ಇದ್ದಾರೆ, ಟ್ರೇಡಿಂಗ್ ಸ್ವಾಪಿಂಗ್ ಎಲ್ಲ ಆಗ್ತಾ ಉಂಟು. ಆಲ್ಮೋಸ್ಟ್ ಡ್ಯಾಪ್ ರೈಡರ್ ನ ಒಂದು ಆರ್ಟಿಕಲ್ ಅಲ್ಲಿ, ಅವರ ಬ್ಲಾಗ್ ಅಲ್ಲಿ ಯು ಸ್ವಾಪ್ ಟ್ರಾನ್ ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಚೇಂಜ್ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇಲ್ಲಿ ವಾಲ್ಯೂಮ್ ದಿನದಿಂದ ದಿನಕ್ಕೆ ಬೆಳೀತಾ ಉಂಟು ಅಂತ ಕೂಡ ಇದನ್ನು ವರ್ಲ್ಡ್ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡ್ತಾ ಇದೆ ಯು ಸ್ವಾಪ್ ಅಲ್ಲಿ. ಸೊ ಅದಕ್ಕೋಸ್ಕರ ಯು ಸ್ವಾಪ್ ನ ಅವರದೇ ಆದ UME ಅಂದ್ರೆ ಯು ಅಂಡ್ ಮೀ ಟೋಕನ್ ಆಲ್ರೆಡಿ ಈಗ $100 ಇಂದ ಎವರೇಜ್ $60 ಇಂದ $55 ಇಂದ $60 ಈಗ ಪ್ರೆಸೆಂಟ್ಲಿ ಟ್ರೇಡ್ ಆಗ್ತಾ ಉಂಟು. $1 ಅಲ್ಲಿ ಸ್ಟಾರ್ಟ್ ಆದ ಈ ಒಂದು UME ಟೋಕನ್. ಅದೇ ರೀತಿ UME ಅಂಡ್ EFT ಫೈನಾನ್ಸ್ ಅಂದ್ರೆ ಇಲ್ಲಿ ನಾವು ಈಗ ನೆಕ್ಸ್ಟ್ ಅವರ 11 ತಾರೀಕಿಗೆ EFT ಇಕ್ಲಿಪ್ಸಿಟಿ ಫೈನಾನ್ಸ್ ಟೋಕನ್ ರಿಲೀಸ್ ಆಗ್ಲಿಕ್ಕಿದೆ. 75,000 ಲೋವರ್ ಸಪ್ಲೈ ಕೂಡ ಇದೆ. ಸೊ ಇದು ಕೂಡ ನಮಗೆ ಫ್ರೀ ಫಾರ್ಮಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಇದನ್ನು ನಾವು ಬೈ ಕೂಡ ಮಾಡಬಹುದು ಎಕ್ಸ್ಚೇಂಜ್ ಅಲ್ಲಿ, ಪ್ಲಸ್ ಫಾರ್ಮಿಂಗ್ ಕೂಡ ಮಾಡಬಹುದು. ಸೊ UME ಫೈನಾನ್ಸ್ ಅಲ್ಲಿ ನಾವು ಇದನ್ನು ಫಾರ್ಮಿಂಗ್ ಅಥವಾ ಈಲ್ಡ್ ಫಾರ್ಮಿಂಗ್ ಅಥವಾ ಸ್ಟೇಕಿಂಗ್ ಅಥವಾ ಮೈನಿಂಗ್ ಅಂತ ಕೂಡ ನಾವು ಇದನ್ನು ಹೇಳ್ತೇವೆ. ಸೊ ಈ ರೀತಿ ಇಲ್ಲಿ ಏನೋ ಅವರು ಸ್ಟೇಕಿಂಗ್ ಮಾಡ್ತಾರೆ, 3% ಚಾರ್ಜಸ್ ತಗೊಳ್ತಾರೆ. ಈ ಚಾರ್ಜಸ್ ಕೂಡ ಈ ಫಂಡಿಗೆ ಸಪೋರ್ಟ್ ಆಗುತ್ತೆ. ಅದೇ ರೀತಿ ಇಕ್ಲಿಪ್ಸಿಟಿ ಡೆಬಿಟ್ ಕಾರ್ಡ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ. ಇಕ್ಲಿಪ್ಸಿಟಿ ಆನ್ಲೈನ್ ಗೇಮ್ಸ್ ಗಳು ಕೂಡ ಕ್ರಿಯೇಟ್ ಆಗ್ತಾ ಉಂಟು. ಸೊ ನೆಕ್ಸ್ಟ್ ಪೈಪ್ ಲೈನ್ ಅಲ್ಲಿ ಈ Q1 ಅಲ್ಲಿ, Q2 ಅಲ್ಲಿ, Q3 ಅಲ್ಲಿ ಮತ್ತು Q4 ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳು, ಇವರ ಏನೆಲ್ಲ ಪ್ರಾಡಕ್ಟ್ಗಳು ಈ ಎಕೋಸಿಸ್ಟಮ್ ಅನ್ನು ಇನ್ನೂ ಕೂಡ ಬೆಳೆಸ್ತವೆ. ಸೊ ಇಕ್ಲಿಪ್ಸಿಟಿ ಟೆಕ್ನಾಲಜಿ, ಸೊ ಟೆಕ್ನಾಲಜಿ ಅಂದ್ರೆ ಆಲ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಆಗಿರಲಿ ಅಥವಾ ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ಸ್ ಗಳಾಗಲಿ, ಪಿಯರ್ ಟು ಪಿಯರ್ ಎಕ್ಸ್ಚೇಂಜ್ ಆಗಲಿ, ಇದನ್ನು ಕೂಡ ಈ ಟೆಕ್ನಾಲಜಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಸೊ ಅದೇ ರೀತಿ ಎಕ್ಲಿಪ್ಸಿಟಿ ಅಕಾಡೆಮಿ ಮತ್ತು ಮಾರ್ಕೆಟಿಂಗ್ ಎಜುಕೇಶನ್ ಸಿಸ್ಟಮ್ ಫಾರ್ ಬ್ಲಾಕ್ ಚೈನ್ ಇದನ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮಾರ್ಕೆಟಿಂಗ್ ಅನ್ನು ಯಾವ ರೀತಿ ಮಾಡಬಹುದು ಇದರ ಕೂಡ ಟೆಕ್ನಿಕಲ್ ಕ್ಲಾಸಸ್ ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಎಕ್ಲಿಪ್ಸಿಟಿ ಡೆಫಿ ಸೊಲ್ಯೂಷನ್ಸ್, ಅದೇ ನಾನು ಬ್ಯಾಂಕಿಂಗ್ ಅಂತ ಹೇಳಿದೆ, ಡಿಸೆಂಟ್ರಲೈಸ್ಡ್ ಬ್ಯಾಂಕಿಂಗ್, ಲೆಂಡಿಂಗ್, ಬಾರೋವಿಂಗ್, ಸೊ ಈ ತರದೊಂದು ಆಪ್ಷನ್ಗಳು ಡಿಸೆಂಟ್ರಲೈಸ್ಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಪಿಯರ್ ಟು ಪಿಯರ್ ಅಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಏನೆಲ್ಲ ರೆವೆನ್ಯೂ ಕ್ರಿಯೇಟ್ ಆಗ್ತದೆ ಅದೆಲ್ಲ ಇದಕ್ಕೆ ಸಪೋರ್ಟ್ ಆಗ್ತದೆ. ಸೊ ಇದು Q2 ಅಲ್ಲಿ ಬರ್ಲಿಕ್ಕಿದೆ, ಅಂದ್ರೆ ಏಪ್ರಿಲ್, ನವೆಂಬರ್, ಏಪ್ರಿಲ್, ಮೇ, ಜೂನ್ ಈ ಸಂದರ್ಭದಲ್ಲಿ ಬರ್ಲಿಕ್ಕಿದೆ. ಅದೇ ರೀತಿ Q3 ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಂತರ ಇದು ಬರ್ಲಿಕ್ಕಿದೆ ಎಕ್ಲಿಪ್ಸಿಟಿ ಮಾರ್ಕೆಟ್ ಪ್ಲೇಸ್ ಅಂತ. ಸೊ ಆಪ್ಷನ್ಸ್ ಇರಬಹುದು ಅಥವಾ ಟ್ರೇಡಿಂಗ್ಸ್ ಇರಬಹುದು, ಏನಾದ್ರೂ ಇರ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ, ಬಟ್ ಎಕ್ಲಿಪ್ಸಿಟಿ ಮಾರ್ಕೆಟ್ ಅಂದ್ರೆ ಆಲ್ಮೋಸ್ಟ್ ನನ್ನ ಲೆಕ್ಕದಲ್ಲಿ ನಾನು ನೋಡಿದ ಪ್ರಕಾರ ಸೊ ಆಪ್ಷನ್ ಮಾರ್ಕೆಟ್ಸ್ ಇರುತ್ತೆ, ಕ್ರಿಪ್ಟೋ ಆಪ್ಷನ್ಸ್ ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ತಗೊಳ್ಬಹುದು. ಸೊ ಎಕ್ಲಿಪ್ಸಿಟಿ ಟ್ರೇಡಿಂಗ್ ಮೇ ಬಿ ಇವತ್ತಿಗೆ ನಾವು ಮಾರ್ಜಿನ್ ಟ್ರೇಡಿಂಗ್, ಸ್ಪಾಟ್ ಟ್ರೇಡಿಂಗ್, ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಗಳಲ್ಲಿ ಮಾಡಕ್ಕೆ ಆಗಲ್ಲ, ಓನ್ಲಿ ಸ್ವಾಪಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಲಿಕ್ವಿಡಿಟಿ ಪೂಲ್ ಇಂದ ಜನರು ಅದಲು ಬದಲು ಮಾಡ್ತಾ ಇದ್ದಾರೆ. ಅದೇ ರೀತಿ ಟ್ರೇಡಿಂಗ್ ಅನ್ನೋದು ಕೂಡ ಅವರದೇ ಆದ ಎಕ್ಸ್ಚೇಂಜ್ ಅನ್ನು ತರಲಿಕ್ಕಿದ್ದಾರೆ. ಮೇ ಬಿ ಇವತ್ತಿಗೆ ನಾವು ಬೈನಾನ್ಸ್ ನೋಡಿರ್ಬೋದು, ಬಿಟ್ ಮ್ಯಾಕ್ಸ್ ನೋಡಿರ್ಬೋದು. ಸೊ ಹಲವಾರು ಮಾರ್ಜಿನ್ ಟ್ರೇಡಿಂಗ್ ಮಾಡುವಂತ ಎಕ್ಸ್ಚೇಂಜ್ ಗಳಿವೆ. ಸೊ ಈ ರೀತಿಯಲ್ಲಿ ಎಕ್ಸ್ಚೇಂಜ್ ಅನ್ನು ಕೂಡ ಲಾಂಚ್ ಮಾಡ್ಲಿಕ್ಕಿದ್ದಾರೆ ಅಂತ Q4 ಅಂದ್ರೆ ಮೇ ಬಿ ಡಿಸೆಂಬರ್ ನಂತರ ಇದು ಈ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಮಾಡ್ಲಿಕ್ಕಿದೆ. ಮೇ ಬಿ ಪುಟ್ ಆಪ್ಷನ್ಸ್, ಮಾರ್ಜಿನ್ಸ್, ಫ್ಯೂಚರ್ಸ್ ಎಲ್ಲ ಬರ್ಲಿಕ್ಕಿದೆ ಯಾವ ರೀತಿ. ಸೊ ಈ ರೀತಿಯ ಒಂದು ಎಕೋ ಸಿಸ್ಟಮ್ ಅನ್ನು ಬೆಳೆಸ್ತಾ ಇದ್ದಾರೆ. ಸೊ ಇಲ್ಲಿ ಮೇಜರ್ಲಿ ಕಮ್ಯುನಿಟಿ ಅವರಿಗೆ ಬೇಕಾಗುತ್ತೆ. ಸೊ ಕಮ್ಯುನಿಟಿಯನ್ನು ಆಲ್ರೆಡಿ ಡೆವಲಪ್ ಮಾಡಿದ್ದಾರೆ. 8 ಲಕ್ಷಕ್ಕಿಂತ ಮೇಲಿನ ಒಂದು ಕಮ್ಯುನಿಟಿ ಇದೆ. ಸೊ ಅದನ್ನು ಇನ್ನೂ ಕೂಡ ಬೆಳೆಸ್ತಾ ಹೋದಾಗೆ ಸೊ ಈ ಎಲ್ಲ ಎಕೋ ಸಿಸ್ಟಮ್ ಗಳಿಗೆ ಇನ್ನೂ ಕೂಡ ಔಟರ್ ವರ್ಲ್ಡ್ ಇಂದ ಕೂಡ ಜನ ಆಡ್ ಆಗುವಾಗ UME ಮತ್ತು EFT ಟೋಕನ್ ಗಳ ಬೆಲೆ ಕೂಡ ಪ್ರೈಸ್ ಮೇಲೆ ಹೋಗ್ಲಿಕ್ಕಿದೆ. ಆದ್ರೆ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ. ಸೊ ನಿಮ್ಮ ರಿಸರ್ಚ್ ಗಳನ್ನು ನೀವು ಮಾಡಿಕೊಂಡು ಈ ಒಂದು ಸಿಸ್ಟಮ್ ಗೆ ಬನ್ನಿ. ಬಿಕಾಸ್ ಇಟ್ಸ್ ಪ್ಯೂರ್ಲಿ ಕಾಂಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಡೊನೇಷನ್ ಸಿಸ್ಟಮ್ ಆಗಿರುವ ಕಾರಣ ಸೊ ನಾವು ಕೊಟ್ಟಂತ ಡೊನೇಷನ್ ನಮಗೆ ವಾಪಸ್ ಬರ್ಲೇಬೇಕಂತೇನಿಲ್ಲ. ಸೊ ನಾವು ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಗಳನ್ನು ಮಾಡಿಕೊಂಡೇ ಈ ಸಿಸ್ಟಮ್ಗೆ ನಾವು ಎಂಟರ್ ಆಗಬಹುದು ಅಥವಾ ಕಾಂಟ್ರಿಬ್ಯೂಷನ್ ಅನ್ನು ಮಾಡಬಹುದು. ಇದು ಡಿಸೆಂಟ್ರಲೈಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿದೆ, ಇದು ಯಾವುದೇ ಕಂಪನಿ ಆಗಿರಲ್ಲ. ಆದ್ರೂ ಕೂಡ ಇದರ ಕ್ರಿಯೇಟರ್ಸ್ ಅಥವಾ ಡೆವಲಪರ್ಸ್ ಗಳು ಮಿಸ್ಟರ್ ಆಂಡ್ರಿಯಸ್ ನವರು ಜನರಿಗೆ ಯಾವ ರೀತಿ ಕೂಡ ಲಾಸ್ ಆಗದ ರೀತಿಯಲ್ಲಿ ಅವರ ಕೈಯಲ್ಲಿ ಆದ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದು ಇವರು ಮಾಡ್ಲೇಬೇಕಂತೇನಿಲ್ಲ. ಸೊ ಅದೇ ನಾನು ಹೇಳ್ತಾರೆ, ಅವ್ರು ಮಾಡ್ಲೇಬೇಕಂತೇನಿಲ್ಲ. ಆದ್ರೆ ಕೂಡ ಅವರು ಆ ರೀತಿ ಒಂದು ಎಕೋ ಸಿಸ್ಟಮ್ ಅನ್ನು ಬೆಳೆಸಿದ್ದಾರೆ. ಸೋಷಿಯಲ್ ಮೀಡಿಯಾ ಇವತ್ತು ಟೆಲಿಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸ್ಆಪ್ ಆಗಲಿ ತುಂಬಾ ಲೀಡರ್ ಗಳ ಜೊತೆ ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕಮ್ಯುನಿಟಿ ಬೆಳೀತಾ ಇದೆ. ಪ್ಲಸ್ ಜನರಿಗೆ ಏನು ಅವರು ಇನಿಷಿಯಲಿ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದು ಅವರಿಗೆ ಬರಲಿಲ್ಲ ಅಂತ ಆದ್ರೆ ಬೇರೆ ಬೇರೆ ಎಕೋ ಸಿಸ್ಟಮ್ ಗಳ ಮುಖಾಂತರ ಅವರು ಅಲ್ಲಿ ಅದನ್ನು ಕೊಡುವ ಒಂದು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದು ಎಲ್ಲ ಒಮ್ಮೆಲೆ ಆಗಲ್ಲ. ವಿ ರಿಕ್ವೈರ್ಡ್ ದ ಟೈಮ್. ಇವನ್ ಆಂಡ್ರೇಸ್ ಮತ್ತು ಅವರ ಪ್ರೋಗ್ರಾಮ್ಸ್ ಗಳಿಗೆ ಕೂಡ ಅಲ್ಲಿ ಟೈಮ್ ರಿಕ್ವೈರ್ಮೆಂಟ್ ಇದೆ. ಮೇ ಬಿ 1 ಮಂತ್, 2 ಮಂತ್, 3 ಮಂತ್ ಅಥವಾ 10 ಮಂತ್ಸ್ ಅಥವಾ 1 ಇಯರ್ ಪ್ಲಸ್ ಕೂಡ ಆಗ್ಬಹುದು. ಸೊ ಅದೇ ರೀತಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ಕೂಡ ಅದೇ ರೀತಿ ಡೆಕೆಟ್ಸ್ ಕೂಡ ನಡೀಬಹುದು ಅಥವಾ ಮಿನಿಮಮ್ 6 ಮಂತ್ಸ್. ಈಗ ಇನಿಷಿಯಲ್ ಅಲ್ಲಿ 5 to 6 ಮಂತ್ಸ್ ನಡೀತದೆ. ಬಿಕಾಸ್ ಆ ರೀತಿ ಒಂದು ಅಲ್ಗೊರಿದಮ್ ಇಲ್ಲಿ ಇರುವ ಕಾರಣ ಇನ್ಯಾವ ಇವರ ಸ್ಮಾರ್ಟ್ ಕಾಂಟ್ರಾಕ್ಟ್ ಎಂದಿಗೂ ಎರರ್ ಬರಲಿಲ್ಲ. ಇವತ್ತಿಗೆ ಟ್ರಾನ್ ಚೈನ್ ಆಗಲಿ, ಇಕ್ಲಿಪ್ಸಿಟಿ ಆಗಲಿ, UME ಆಗಲಿ ಅಥವಾ ಇವರ ಡಿಸೆಂಟ್ರಲ್ ಎಕ್ಸ್ಚೇಂಜ್ ಆಗಲಿ, ಇವರ ಎಲ್ಲ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿರುವ ಕಾರಣ ಇಷ್ಟರ ತನಕ ಇವರ ಯಾವುದೇ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳಲ್ಲಿ ಎರರ್ ಬರಲಿಲ್ಲ.
ಸೊ ನಾವು ಇಷ್ಟವರೆಗೆ ಟ್ರಾನ್ ಚೈನ್ ಅಂದ್ರೆ ಟ್ರಾನ್ ಬ್ಲಾಕ್ ಚೈನ್ ನಲ್ಲಿ ತುಂಬಾ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ನೋಡಿದ್ದೀವಿ. ಕೆಲವುದರಲ್ಲಿ ಎರರ್ ಇತ್ತು, ಕೆಲವುದರಲ್ಲಿ ಬ್ಯಾಕ್ ಡೋರ್ ಇತ್ತು, ಇದೆಲ್ಲ ಇತ್ತು. ಆದ್ರೆ ಇವರ ಸ್ಮಾರ್ಟ್ ಕಾಂಟ್ರಾಕ್ಟ್ ಇದು ಯಾವುದು ಎಂದಿಗೂ ಬರಲಿಲ್ಲ. ಆಫ್ ಕೋರ್ಸ್ ಫಂಡ್ ಖಾಲಿ ಆಯಿತು ಬಿಕಾಸ್ ಆಫ್ ದ ಕಮ್ಯುನಿಟಿ, ಜನರ ಮೇಲೆ ಇದು ಇರುವ ಕಾರಣ ಅಲ್ಲಿ ಅದು ಇಮಿಡಿಯೇಟ್ಲಿ ಕಮ್ಮಿ ಆಯಿತು. ಕ್ರಿಸ್ಮಸ್ ಹಾಲಿಡೇಸ್ ಬರುವ ಕಾರಣ US ಮಾರ್ಕೆಟ್ಸ್ ಡೌನ್ ಆಗಿತ್ತು, ಅಲ್ಲಿ ಡೆಪಾಸಿಟ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ವಿಡ್ರಾಲ್ಸ್ ಫಾಸ್ಟ್ ಅದು ಆಟೋಮೆಟಿಕ್ಲಿ ಆ ಲೂಪ್ ಹೋಲ್ಗಳು 15 ID 150 ID ಹಾಕಿ ಟಾಪ್ ಸ್ಪಾನ್ಸರ್, ಅದೇ ರೀತಿ ಟೋಟಲ್ ಬಿಗರ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡುವ ಕಾರಣ, ಕಾಂಟ್ರಿಬ್ಯೂಷನ್ ಮಾಡುವ ಕಾರಣ ಅದು ಬೇಗ ಕಾಂಟ್ರಿಬ್ಯೂಷನ್ ಫಂಡ್ ಖಾಲಿ ಆಯಿತು. ಸೊ ಅಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಆಯ್ತು, ಮೊದಲಿನಿಂದರಲ್ಲಿ ಮಿಸ್ಟೇಕ್ಸ್ ಗಳನ್ನು ನಾವು ಕರೆಕ್ಷನ್ ಮಾಡಿ ನೆಕ್ಸ್ಟ್ ಅಲ್ಲಿ ಅದು ಆ ರೀತಿ ಆಗದಾಗೆ ಒಂದು ಕಾಂಟ್ರಾಕ್ಟ್ ಗಳನ್ನು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದಕ್ಕೆ ನಮಗೆ ಆಪರ್ಚುನಿಟಿ ಇವತ್ತು ಸಂಜೆ 7:30 ಗಂಟೆಗೆ ಇದು ಲಾಂಚ್ ಆಗ್ತಾ ಉಂಟು. ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ನಾನು ಹೇಳ್ಬಹುದು. ಲಾಸ್ಟ್ ಒಂದು 8 months ಇಂದ ವೆರಿ ರ್ಯಾಪಿಡ್ಲಿ ಇದು ಮೂವ್ ಆಗ್ತಾ ಉಂಟು ವರ್ಲ್ಡ್ ವೈಡ್. ಸೊ ಇದರಲ್ಲಿ ನಾವು ಮೆಂಬರ್ಸ್ ಗಳ ಪ್ರೊಟೆಕ್ಟಿಂಗ್, ವಿ ಆರ್ ಪ್ರೊಟೆಕ್ಟ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ನಾವೇನು 3% ಎಕ್ಸ್ಟ್ರಾ ಪ್ರೀಮಿಯಂ ಅನ್ನು ಕೊಡ್ತಾ ಇದ್ದೇವೆ. ಸೊ ಈ ಕಮ್ಯುನಿಟಿಯನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಕೊಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ ಹೆದರಿಕೆ ಇಲ್ಲದ ಕೂಡ ಜನರು ಬರ್ಬೇಕಂತ ಈ ರೀತಿ ಒಂದು ಸಿಸ್ಟಮ್ ಅನ್ನು ಡೆಪ್ಲಾಯ್ ಮಾಡಿದ್ದಾರೆ. ಸೊ ಎನಿ ಹೌ ರಿಸ್ಕ್ ಎಂಬುದು ಪ್ರತಿಯೊಂದು ವಿಷಯದಲ್ಲಿ ಇದ್ದೇ ಇದೆ. ಸೊ ಇವತ್ತು ಬಿಸ್ನೆಸ್ ಮಾಡಿದ್ರೆ ಕೂಡ ರಿಸ್ಕ್ ಇದೆ. ಸೊ ನಾವು ಹಾಕಿದ ಹಣ ಎಂಟೈರ್ಲಿ ಝೀರೋ ಆಗ್ಬೋದು, ಪ್ಲಸ್ ನಮ್ಮ ಕೈಯಲ್ಲಿರುವ ಹಣ ಕೂಡ ಹೊರಟೋಗ್ಬೋದು. ಸೊ ನಾವು ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಾಗ ಅದು ನಮಗೆ ವಾಪಸ್ ಬರಲೇಬೇಕು, ನನಗೆ 310 ಕೊಡ್ಲೇಬೇಕಂತ ಇಲ್ಲಿ ಹೇಳಕ್ಕಾಗಲ್ಲ. ಪ್ಯೂರ್ಲಿ ಕಮ್ಯುನಿಟಿ ಬೇಸ್ಡ್ ಎಕೋಸಿಸ್ಟಮ್ ಅಲ್ಲಿ ನಡೆಯುವ ಕಾರಣ 100% ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ಕೊಂಡೆ ನೀವು ಕಾಂಟ್ರಿಬ್ಯೂಷನ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀವು ಲಾಸ್ಟ್ ಯಾರ ಮೇಲೆ ಅದನ್ನ ತಲೆ ಮೇಲೆ ಹಾಕ್ಬೇಡಿ. ಲೀಡರ್ಸ್ ಗಳು ಹೇಳಿದ್ರು, ಮೀಟಿಂಗ್ ಅಲ್ಲಿ ಹೇಳಿದ್ರು. ಸೊ ನಾವು ಇಲ್ಲಿ ಓನ್ಲಿ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಸೊ ಅದು ನಿಮ್ಗೆ ಬಿಟ್ಟ ವಿಚಾರ, ಹೌ ಟು ಟೇಕ್ ದ ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ಪೋರ್ಟ್ಫೋಲಿಯೋ. ಸೊ ಅದಕ್ಕೋಸ್ಕರ ನಾನು ಮುಂದುವರಿತಾ ಇದ್ದೇನೆ ಫ್ರೆಂಡ್ಸ್. ಈ ಒಂದು ಅದೇ ಇದರಲ್ಲಿ ನಿಮಗೆ UME ಫಾರ್ಮಿಂಗ್, ಆ UME ಟೋಕನ್ ಏನಿದೆ, ಎಕ್ಲಿಪ್ಸಿಟಿ ಟೋಕನ್ ಅಂತ ಹೇಳ್ತೇವೆ ನಾವು, UME ಯು ಅಂಡ್ ಮೀ ಟೋಕನ್ ಅನ್ನು ನಮಗೆ ಇಲ್ಲಿ ಇಕ್ಲಿಪ್ಸಿಟಿ ಗ್ಲೋಬಲ್ ಹೊಸ ಸ್ಮಾರ್ಟ್ ಕಾಂಟ್ರಾಕ್ಟ್ ನಲ್ಲಿ 100% ಫ್ರೀ ಆಗಿ ಮೈನ್ ಮಾಡಬಹುದು. ಆದ್ರೆ ಈ ಫ್ರೀ ಆಗಿ ಮೈನ್ ಮಾಡಿದ ಟೋಕನ್ಗಳು 310% ಲಿಮಿಟ್ ಅಲ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ಇದರ ಕಂಡೀಷನ್ಸ್ ಬರಲಿಲ್ಲ. ಸೊ UME ಫಾರ್ಮಿಂಗ್ ಕೂಡ ನಮಗೆ ಇಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಮೇ ಬಿ ಟೀಮ್ ವಾಲ್ಯೂಮ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಬೋನಸ್ ಆಗಿರ್ಬೋದು, ಅಥವಾ ನಮ್ಮ ಇಂಡಿವಿಜುವಲ್ ಬಿಸ್ನೆಸ್ ಆಗಿರ್ಬೋದು. ಸೊ ಇದರ ಮೇಲೆ ಈ ಒಂದು UME ಫಾರ್ಮಿಂಗ್ ನ ಸ್ಪೀಡ್ ಕೂಡ ಸೆಟ್ ಆಗಿರುತ್ತೆ. ಸೊ ಈ ರೀತಿ ಒಂದು ಕ್ರಿಯೇಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಟ್ರಾನ್ ನಮಗೆ ಗೊತ್ತಿದೆ, ಆಲ್ಮೋಸ್ಟ್ ₹2.50 ಇದೆ. ಯಾವ ರೀತಿ ಬಿಟ್ಕಾಯಿನ್ ಅನ್ನು ನಾವು 3 ಲಕ್ಷದಲ್ಲಿ ನೋಡಿದ್ದೆವು, 22 ಲಕ್ಷದಲ್ಲಿ ನೋಡ್ತಿದ್ದೇವೆ. ಇಥೇರಿಯಂ ಅನ್ನು ನಾವು 14-15 ಸಾವಿರದಲ್ಲಿ ನೋಡಿದ್ದೆವು 3 ತಿಂಗಳ ಮೊದಲು, ಈಗ 91 ಸಾವಿರದಲ್ಲಿ ನೋಡ್ತಿದ್ದೇವೆ. ಅದೇ ರೀತಿ ಟ್ರಾನ್ 2.5 ಇದೆ. ಶಾರ್ಟ್ಲಿ 4-5 ಕೂಡ ನಾವು ನೋಡ್ಲಿಕ್ಕಿದ್ದೇವೆ. ಮೇ ಬಿ ವಿದಿನ್ ಎ ಇಯರ್ ಅಥವಾ 2 years ಅಥವಾ 3 years ಕೂಡ ಆಗ್ಬೋದು. ಸೊ ನಾವು ಇಲ್ಲಿ ಆದಷ್ಟು ಟ್ರಾನ್ ಗಳನ್ನು ಇಲ್ಲಿ ಒಟ್ಟು ಮಾಡ್ಲಿಕ್ಕೆ ನಮಗೆ ಒಂದು ಅವಕಾಶ ಈ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ನಿಂದ ಇದೆ. ಸೊ ಅದನ್ನು ನೀವು ಯುಟಿಲೈಸ್ ಬೇಕಿದ್ರೆ ಮಾಡಬಹುದು, ಇಲ್ಲದಿದ್ರೆ ಬಿಡ್ಬೋದು, ಅದು ನಿಮಗೆ ಬಿಟ್ಟ ವಿಚಾರ. ಸೊ ಫ್ರೆಂಡ್ಸ್, ಇಷ್ಟನ್ನು ಹೇಳ್ತಾ ನಾನು ಈ ಒಂದು ಸ್ಮಾಲ್ ವೆಬಿನಾರ್ ಅನ್ನು ಕಂಕ್ಲೂಡ್ ಮಾಡ್ತಾ ಇದ್ದೇನೆ. ಸೊ ಎವ್ರಿ ವೀಕ್ ನಾವು ವೆಬಿನಾರ್ ಎವ್ರಿ ಮಂಡೇ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಮುಂದುವರಿತದೆ. ಮೇ ಬಿ ಲಿಂಕ್ಸ್ ಗಳನ್ನು ನಾನು ಚೇಂಜ್ ಮಾಡ್ತಾ ಇದ್ದೇನೆ. ಸೊ ಝೂಮ್ ನ ಯಾವ್ದು ಇಶ್ಯೂ ಇದೆ, ಅದಕ್ಕೋಸ್ಕರ ನಾನು ಲಿಂಕ್ ಅನ್ನು ಚೇಂಜ್ ಮಾಡ್ತೇನೆ. ನೆಕ್ಸ್ಟ್ ಮಂಡೇ ಝೂಮ್ ಲಿಂಕ್ ಅನ್ನು ನಾನು ಕನ್ನಡ ಎಕ್ಸ್ಕ್ಲೂಸಿವ್ಲಿ ಕನ್ನಡದಲ್ಲಿ ನಾನು ಕೊಡ್ಲಿಕ್ಕಿದ್ದೇನೆ, ಗ್ರೂಪ್ಸ್ ಗಳಿಗೆ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಈ ಸಿಸ್ಟಮ್ಗೆ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಸೇರ್ಕೊಳ್ಳಿಕ್ಕೆ ಬೇಕಂತ ಇದ್ರೆ 100% ಆ ಮೀಟಿಂಗ್ ಗಳಿಗೆ ನೀವು ಅಟೆಂಡ್ ಆಗ್ಬಹುದು. ಪ್ಲಸ್ ನಿಮ್ಮ ಜೊತೆಗೆ ನಿಮ್ಮ ಹಾಗೆ ಅವರು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಿದ್ರೆ ಅವರನ್ನು ಕೂಡ ನೀವು ಆ ಝೂಮ್ ಮೀಟಿಂಗ್ ಗಳಿಗೆ ಕರ್ಕೊಂಡು ಬರ್ಬಹುದು. ಸೊ ಈ ರೀತಿ ಒಂದು ಸಿಸ್ಟಮ್ ಇವತ್ತು ಡೆಪ್ಲಾಯ್ ಆಗ್ತಾ ಇದೆ. ಸೊ ಮಿನಿಮಮ್ 500 ಟ್ರಾನ್ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ, ಪ್ಲಸ್ 3% ಎಕ್ಸ್ಟ್ರಾ, ಪ್ಲಸ್ 2% ಎಕ್ಸ್ಟ್ರಾ, ಅಂದ್ರೆ ಆಲ್ಮೋಸ್ಟ್ 550 ಟ್ರಾನ್ ಇರ್ಲಿ ಮಿನಿಮಮ್. 500 ಟ್ರಾನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವವರು. ಸೊ ಅದಕ್ಕಿಂತ ಜಾಸ್ತಿ ಮಾಡೋದಿದ್ರೆ ನೀವು 3% 5% ಎಕ್ಸ್ಟ್ರಾ ನೀವು ಇಟ್ಕೊಳ್ಳಿ. ಸೊ ನಿಮ್ಮ ಆಲ್ರೆಡಿ ನೀವು ಟ್ರಾನ್ ಚಾನಲ್ ಉಂಟಂತಾದ್ರೆ ನಿಮ್ಮ ಟೀಮ್ಸ್ ಗಳ ಜೊತೆ ನೀವು ಸಂಪರ್ಕದಲ್ಲಿರಿ. ಸಪರೇಟ್ ವಾಟ್ಸ್ಆಪ್ ನಲ್ಲಿ ಬ್ರಾಡ್ಕಾಸ್ಟ್ ಗ್ರೂಪ್ ಗಳನ್ನು ಮಾಡ್ಕೊಳ್ಳಿ. ಸೊ ನಮ್ಗೆ ಅಲ್ಲಿ ಮಾಡರೇಟ್ಸ್ ಗಳಂದ್ರೆ ಲೀಡರ್ಸ್ ಗಳಿಗೆ ಲಿಂಕ್ಸ್ ಬಂದ ತಕ್ಷಣ ನಾವು ನಮ್ಮ ಒಂದು ID ಕ್ರಿಯೇಟ್ ಮಾಡಿ ನಮ್ಮ ಡೈರೆಕ್ಟ್ಸ್ ಗಳಿಗೆ, ನನ್ನ ಯಾರ ಡೈರೆಕ್ಟ್ಸ್ ಇದೆ ಸೊ ಅವರಿಗೆ ನಾನು ಬ್ರಾಡ್ಕಾಸ್ಟ್ ಮಾಡಿ ರೆಡಿ ಮಾಡಿಡ್ತೀನಿ. ನನ್ನ ಜಾಯ್ನಿಂಗ್ ಆದ ಕೂಡಲೇ ನಾನು ಲಿಂಕ್ ಅನ್ನು ಅದರಲ್ಲಿ ಹಾಕಿ ಬಿಡ್ತೇನೆ. ಸೊ ಇಂಡಿವಿಜುವಲಿ ಪ್ರತಿಯೊಬ್ಬರಿಗೆ ಲಿಂಕ್ಸ್ ಗಳು ಸಿಗುತ್ತೆ ನನ್ನ ಡೈರೆಕ್ಟ್ಸ್ ಗಳಿಗೆ. ಅದೇ ರೀತಿ ಯಾವುದೇ ಗ್ರೂಪ್ ಅಲ್ಲಿ ಇವತ್ತು ನಾನು ಟ್ರಾನ್ ಚಿನ್ನ ಗ್ರೂಪ್ ಇದೆ, ಅದರಲ್ಲಿ ಯಾವುದೇ ಲಿಂಕ್ಸ್ ಗಳನ್ನು ಅಪ್ಡೇಟ್ ಮಾಡಲ್ಲ. ಓನ್ಲಿ ಯೂಟ್ಯೂಬ್ ವಿಡಿಯೋಸ್ ಪ್ರೆಸೆಂಟೇಷನ್ ಗಳನ್ನು ಅಪ್ಡೇಟ್ ಮಾಡ್ತೇವೆ, ಲಿಂಕ್ ಗಳನ್ನು ನಾವು ಅಪ್ಡೇಟ್ ಮಾಡಲ್ಲ. ಸೊ 100% ಇದನ್ನು ನೀವು ಕೂಡ ಫಾಲೋ ಮಾಡಿ. ಅದೇ ರೀತಿ ಲೀಡರ್ಸ್ ಗಳಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಸೊ ನಾನು ಎನಿ ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿದ್ದೇನೆ ಫಾರ್ ದ ಲೀಡರ್ಸ್. ನಿಮ್ಮ ಕಮ್ಯುನಿಟಿ, ನಿಮ್ಮ ಏನು ಟೀಮ್ ಮೆಂಬರ್ಸ್ ಇದ್ದಾರೆ ಅವರನ್ನು ಆ ಗ್ರೂಪ್ಗೆ ತರಬೇಡಿ. ಸೊ ನಿಮ್ಗೆ ಲೀಡರ್ಸ್ಗಳು ನೀವೇ ನಿಮ್ದೇ ಆದ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ ನಿಮ್ಮ ಟೀಮ್ ಅನ್ನು ನೀವೇ ಅಲ್ಲಿ
ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಾರ್ತಿನ ಟೀಮ್ ಇರುತ್ತೆ, ತುಂಬಾ ಜನ ಇರ್ತಾರೆ ಈ ಟೀಮ್ಗಳಲ್ಲಿ, ಪಾಕಿಸ್ತಾನದವರಿದ್ದಾರೆ, ಬಾಂಗ್ಲಾದೇಶದವರಿದ್ದಾರೆ. ಸೊ ಇಲ್ಲಿ ಅವರು ಇಂಡಿವಿಜುವಲಿ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನು, ಬೇರೆ ಬೇರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ ಹೇಳ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಟೀಮ್ಗಳಿಗೆ ನೀವೇ ಒಂದು ಲೀಡರ್ ಆಗಿ ಅವರಿಗೆ ಬೇಕಾದ ಒಂದು ಗ್ರೂಪ್ ಗಳನ್ನು ಕ್ರಿಯೇಟ್ ಮಾಡಿ, ಸೊ 100% ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವೆಬಿನಾರ್ ಅನ್ನು ನಾನು ಇಲ್ಲಿಗೆ ಕಂಕ್ಲೂಡ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು.